ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜೂನ್ ತಿಂಗಳ 20ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಇದೆ. ಈ ದಿನ ಬೆಳಿಗ್ಗೆ 6:13 ಇರಲಿದೆ. ನಂತರ ಚತುರ್ದಶಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ಸಂಜೆ 5:22 ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ದೈತಿಲ. ಇದು ಈ ದಿನ ಬೆಳಿಗ್ಗೆ 7:51 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ, ದಿಕ್ಷೂಲೆ ದಕ್ಷಿಣ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:01 ಮಧ್ಯಾಹ್ನ 3:37 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:12 ಬೆಳಿಗ್ಗೆ 10:48 ಹಾಗೆ ಯಮಗಂಡ ಕಾಲ ಕೂಡ ಈ ದಿನ ಪ್ರಾತಃ ಕಾಲ 5:59 ಬೆಳಿಗ್ಗೆ 7:36 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:03 ಬೆಳಿಗ್ಗೆ 10:58 ಹಾಗೆ ಅಪರಾಹ್ನ 3:38 ಅಪರಾಹ್ನ 4:34 ದುಷ್ಟ ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:35 ಬೆಳಿಗ್ಗೆ 9:08 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 5:53 ಸೂರ್ಯಾಸ್ತ ಸಂಜೆ 6:48. ಇನ್ನು ವಿಶೇಷವಾಗಿ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಮಾರ್ಗದರ್ಶಕ. ಹಾಗಾಗಿ ಧರ್ಮಕ್ಕೆ, ಗೌರವಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಪಾಂಡಿತ್ಯಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ನಮ್ಮ ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ಭಾಗ್ಯೋದಯ ಆಗಬೇಕು. ನಮಗೆ ಜೀವನದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡುವಂಥ ಸದ್ಗುಣಗಳು ಬರಬೇಕು, ಪಾಂಡಿತ್ಯ ವೃದ್ಧಿ ಆಗಬೇಕು. ಹಾಗೆ ನಮ್ಮ ಸಂಪತ್ತಾಗಲಿ ನಮ್ಮ ಜ್ಞಾನ ಆಗಲಿ ವೃದ್ಧಿಸ್ಕೊಳ್ಳಿಕ್ಕೆ ತುಂಬ ಅವಕಾಶಗಳು ಇರುವಂಥ ಸಂದರ್ಭ ಇದು. ಹಾಗೆ ಗುರುವನ್ನು ಪುತ್ರಕಾರಕ ಅಂತ ಹೇಳಿ ಕೂಡ ಕರೀತಾರೆ. ಹಾಗಾಗಿ ಸಂತಾನ ಅಭಿವೃದ್ಧಿಗೂ ಕೂಡ ಗುರು
ಕಾರಕನಾಗಿರುವಂಥವನು. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗುರುವಿನ ಅನುಗ್ರಹ ನಮಗೆ ಬೇಕೇ ಬೇಕು. ಈ ದಿನ ಇರುವಂಥ ಗುರು ಹೊರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 5:53 ಬೆಳಿಗ್ಗೆ 6:57 ಇನ್ನು ಮಧ್ಯಾಹ್ನ 1:23 ಮಧ್ಯಾಹ್ನ 2:28 ಹಾಗೆ ರಾತ್ರಿ 8:37 ರಾತ್ರಿ 9:32 ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಶನಿಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಪ್ರಾತಃ ಕಾಲ 4:57 ಬೆಳಿಗ್ಗೆ 5:53 ಇನ್ನು ಮಧ್ಯಾಹ್ನ 12:19 ಮಧ್ಯಾಹ್ನ 1:23 ಹಾಗೆ ರಾತ್ರಿ 7:41 ರಾತ್ರಿ 8:37 ಶನಿಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರವಾಗಲಿ, ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ, ಡಾಕ್ಯುಮೆಂಟೇಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳಿರ್ಬೋದು, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಅಗ್ರಿಮೆಂಟನ್ನು ಮಾಡಿಕೊಳ್ಳುವಂಥದ್ದು ಇದನ್ನು ಆದಷ್ಟು ಈ ದಿನ ಬುಧ ಹೋರದಲ್ಲಿ ಅವಾಯ್ಡ್ ಮಾಡಿ. ಹಣಕಾಸಿನ ವ್ಯವಹಾರಗಳನ್ನು ಮಾಡಲೇಬೇಡಿ. ಹಾಗಾಗಿ ಈ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 10:10 ಬೆಳಿಗ್ಗೆ 11:15 ಇನ್ನು ಸಂಜೆ 5:41 ಸಂಜೆ 6:46 ಹಾಗೆ ರಾತ್ರಿ 12:19 ರಾತ್ರಿ 1:15 ಬುಧಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ರವಿಹೋರ ಮಾತ್ರ ಬಹಳ ಚೆನ್ನಾಗಿದೆ. ಅದರಲ್ಲೂ ಅಗ್ರಿಮೆಂಟ್ ಮಾಡ್ಕೊಳ್ಳೋ ವಿಚಾರ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಸರ್ಕಾರಿ ಕೆಲಸ ಕಾರ್ಯಗಳನ್ನು ಮುಂದುವರಿಸಲಿಕ್ಕೆ ಈ ದಿನ ಇರುವಂಥ ರವಿಹೋರ ಬಹಳ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 8:01 ಬೆಳಿಗ್ಗೆ 9:06 ಇನ್ನು ಅಪರಾಹ್ನ 3:32 ಅಪರಾಹ್ನ 4:37 ಹಾಗೆ ರಾತ್ರಿ 10:28 ರಾತ್ರಿ 11:23 ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಯಾವುದೇ ರೀತಿಯ ನೆಗೋಷಿಯೇಷನ್ಸ್ಗೆ, ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ, ಅದರಲ್ಲೂ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೆ ತುಂಬ ಅನುಕೂಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಶುಕ್ರಹೋರ. ಇದು ಈ ದಿನ ಬೆಳಿಗ್ಗೆ 9:06 ಬೆಳಿಗ್ಗೆ 10:10 ಇನ್ನು ಅಪರಾಹ್ನ 4:37 ಅಪರಾಹ್ನ 5:41 ಹಾಗೆ ರಾತ್ರಿ 11:23 ರಾತ್ರಿ 12:19 ಶುಕ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಆಯಾ ದಿನದ ಪಂಚಾಂಗವನ್ನು ಶ್ರವಣ ಮಾಡುವಂಥದ್ದು ಮಹಾಪುಣ್ಯದ ಕೆಲಸ. ಅದನ್ನೇ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡ್ತಾ ಇದೆ. ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇದ್ದೀರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಕೆಲಸಗಳು ಯಶಸ್ವಿಯಾಗುತ್ತೆ. ನಿಮ್ಮ ಪ್ರಯಾಣ ಪೂರ್ಣ ಫಲವನ್ನು ನಿಮಗೆ ತಂದುಕೊಡುತ್ತೆ. ಹಾಗಾಗಿ ಹಿರಿಯರು, ಗುರುಗಳು, ಋಷಿವರ್ಯರು ಹೇಳಿರುವಂಥ ಈ ಮಾರ್ಗದರ್ಶನದ ಮಾತೇನಿದೆ ಇದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡಿ. ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನುವಂಥ ವಿಚಾರಗಳನ್ನು ನೀವು ಮನನ ಮಾಡಿಕೊಂಡು ಅದರಂತೆ ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ ಅಥವಾ ನಿಮ್ಮ ಯಾವುದೇ ಚಟುವಟಿಕೆಗಳನ್ನಾಗಲಿ ಪ್ರಾರಂಭ ಮಾಡಿದ್ರೆ ಅತ್ಯುತ್ತಮ ಫಲ ಸಿಕ್ಕತ್ತೆ. ಹಾಗಾಗಿ ಪ್ರತಿ ಕೆಲಸಕ್ಕೂ ಈ ಪ್ರಾರಂಭದ ಸಮಯ ಏನಿದೆ ಅದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಅದನ್ನೇ ಮುಹೂರ್ತ ಅಂತ ಹೇಳುವಂಥದ್ದು. ಹಾಗಾಗಿ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಆಗುವಂಥ ಕೆಲಸಗಳು ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ ಹೇಳ್ತಾರೆ. ಹಾಗಾಗಿ ಅತ್ಯುತ್ತಮವಾಗಿ ಆರಂಭ ಆಗುವಂಥ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ, ವಿಘ್ನಗಳಿಲ್ಲದೆ ಈ ಕೆಲಸಗಳು ಆರಂಭ ಆದರೆ ಅರ್ಧ ಕೆಲಸ ಮುಗಿದಂತೆ. ಯಾಕೆಂದರೆ ಆರಂಭಿಕ ತೊಡಕು ಇರಬಾರ್ದು, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಇರಬಾರ್ದು. ಆಗ ಕೆಲಸಕ್ಕೆ ನಮಗೆ ಆಸಕ್ತಿ ಇರುತ್ತೆ. ಆಸಕ್ತಿಯಿಂದ ಕೆಲಸ ಮುಂದುವರಿಸಿದಾಗ ಆ ಕೆಲಸ ಪೂರ್ಣ ಆಗುತ್ತೆ. ಅಂದುಕೊಂಡಂತಹ ಒಂದು ಫಲಿತಾಂಶ ಸಿಕ್ಕೇ ಸಿಕ್ಕತ್ತೆ.
ನಮ್ಮ ಪ್ರಯತ್ನ ಕೂಡ ಯಶಸ್ವಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ, ಇನ್ನು ಕೆಲವರಿಗೆ ವಿಶೇಷವಾಗಿ ಜಾತಕಾನುಸಾರವಾಗಿಯೇ ದೈವಿ ಶಕ್ತಿ ಇರುವಂಥ ಮನುಷ್ಯರಿರ್ತಾರೆ. ಅಂದರೆ ಕೆಲವರನ್ನು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಅವರಲ್ಲಿ ಏನೋ ಒಂದು ಪ್ರಭಾವ ಇದೆ, ಏನೋ ಒಂದು ಶಕ್ತಿ ಇದೆ, ಏನೋ ಒಂದು ಆಕರ್ಷಣೆ ಇದೆ ಅನ್ನುವಂಥದ್ದು. ಅವರ ಮಾತಿನಲ್ಲಿ, ಅವರ ನಡವಳಿಕೆಯಲ್ಲಿ, ಅವರ ರೀತಿ ರಿವಾಜುಗಳಲ್ಲಿ, ಅವರ ಪದ್ಧತಿಯಲ್ಲಿ, ಆಚರಣಾ ವಿಧಾನಗಳಲ್ಲಿ ಈ ವಿಚಾರಗಳನ್ನು ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ಬಹುದು. ಅವರು ಹುಟ್ಟುವಾಗಲೇ ದೈವ ಸಮಾನರಾಗಿ ಹುಟ್ಟಿರ್ತಾರೆ. ಅವರಿಗೆ ದೈವಿಕ ಕೃಪೆ ಇರುತ್ತೆ. ಇದನ್ನೇ ನೇಚರ್ ಸೈಕಾಲಜಿ ಅಂತ ಹೇಳುವಂಥ ವಿಚಾರಗಳಲ್ಲಿ ಇದನ್ನು ತಿಳ್ಕೊಳ್ಬಹುದು. ಅಂದರೆ ಅವರು ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ಹೇಳುವಷ್ಟು ಸಿಕ್ಸ್ತ್ ಸೆನ್ಸ್ ಅವ್ರಿಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಅವರು ಬೇರೆಯವರನ್ನು ನೋಡಿದಾಗ ನಮ್ಮ ಬಗ್ಗೆ ಇಂಥದ್ದೇ ಯೋಚನೆ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅವರಿಗೆ. ಹಾಗೆ ಮುಂದೆ ಕೂಡ ಇಂಥದ್ದೇ ಆಗತ್ತೆ, ಹೀಗೆ ಕೊನೆಗೊಳ್ಳುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ಅವರು ತಿಳಿಸುವಷ್ಟು ಸಮರ್ಥರಾಗಿರ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯನ್ನ ಮುಂದೆ ತಂದು ನಿಲ್ಲಿಸಿದ್ರೆ ಅವನ ಇಡೀ ಚರಿತ್ರೆಯನ್ನ, ಅವನ ಇಡೀ ಬಯೋಡಾಟಾವನ್ನು ಹೇಳುವಂಥ ಒಂದು ಸಾಮರ್ಥ್ಯ ಅವರಿಗಿರುತ್ತೆ. ಹಾಗೆ ಒಂದು ವೇಳೆ ಅವರಿಗೆ ಯಾರಾದರೂ ಕೇಡನ್ನು ಬಯಸುವಂಥ ಒಂದು ಪ್ರಯತ್ನ ಮಾಡಿದ್ರೆ ಅವರನ್ನು ಕ್ಷಮಿಸುವಂಥ ದೊಡ್ಡ ಗುಣ ಕೂಡ ಅವರಲ್ಲಿರುತ್ತೆ. ಹಾಗೆ ಯಾವಾಗಲೂ ಕೂಡ ಶಾಂತ ವಾತಾವರಣದಲ್ಲಿ ಇರಲಿಕ್ಕೆ ಬಯಸ್ತಾರೆ. ಏಕೆಂದರೆ ಮನಸ್ಸು ಪ್ರಶಾಂತವಾಗಿದ್ದಾಗ ಈ ರೀತಿಯ ಆಲೋಚನೆಗಳು ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮುಂದೆ ಆಗುವಂಥದ್ದನ್ನು ಊಹೆ ಮಾಡಿ ಇದೇ ನಿಖರವಾಗಿ ಆಗತ್ತೆ ಅಂತ ಹೇಳುವಷ್ಟು ಒಂದು ಪ್ರತಿಭೆ ಅವರಲ್ಲಿರುತ್ತೆ. ಹಾಗೆ ಹೆಚ್ಚು ಸಮಯವನ್ನ ಪ್ರಕೃತಿಯ ಮಡಿಲಿನಲ್ಲಿ ಕಳೆಯುವಂಥವ್ರು ಅವರು. ಹಾಗಾಗಿನೇ ಯಾವಾಗಲೂ ತಮಗಾಗಿ ಅವರು ಬೇಡಿಕೊಳ್ಳಲ್ಲ, ದೇವರ ಹತ್ತಿರ ಲೋಕ ಕಲ್ಯಾಣಕ್ಕಾಗಿ ಬೇಡಿಕೊಳ್ಳುವಂಥವ್ರು. ಸಮಾಜದ ಹಿತ ಚಿಂತನೆಯೇ ಅವರಿಗೆ ಪ್ರಧಾನವಾಗಿರುತ್ತೆ. ಅವರ ಮುಖದಲ್ಲಿ ಯಾವಾಗಲೂ ಕೂಡ ಒಂದು ದೈವ ಕಳೆ ಇರುತ್ತೆ. ಅವರನ್ನು ನೋಡಿದ ಜನ ದ್ವೇಷ ಮರೆತು ಧನ್ಯತಾ ಭಾವಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗೆ ಅವರು ಹಗಲು ವೇಷಧಾರಿಗಳಲ್ಲ, ಅಂದರೆ ಆಡಂಬರದಿಂದ ಕೂಡಿರಲ್ಲ. ಅವರು ತುಂಬ ನ್ಯಾಚುರಲ್ ಆಗಿ ಇರ್ತಾರೆ, ಸ್ವಾಭಾವಿಕವಾಗಿ ಇರ್ತಾರೆ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಅನ್ನುವಂಥ ಅರಿಷಡ್ ವರ್ಗಗಳಿಂದ ಅವರು ದೂರ ಇರ್ತಾರೆ. ಇಂತಹ ವ್ಯಕ್ತಿಗಳಿಂದ ಸಮಾಜಕ್ಕೆ ಒಳ್ಳೆಯದಾಗ್ತಾ ಇರುತ್ತೆ. ಅವರನ್ನೇ ದೈವಾಂಶ ಸಂಭೂತರು ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಅಂತಹ ವ್ಯಕ್ತಿಗಳು ಎಲ್ಲಾದರೂ ನಿಮಗೆ ಸಿಕ್ಕಿದ್ರೆ ಅವರ ಆಶೀರ್ವಾದ ಪಡ್ಕೊಳ್ಳಿ, ಅವರ ಸನಿಹದಲ್ಲಿರಿ. ಅವರ ಹತ್ತಿರದಲ್ಲಿದ್ದಷ್ಟು ನಿಮಗೆ ಅವರಿಂದ ಒಂದು ಧನಾತ್ಮಕವಾದಂತಹ ಪ್ರಭಾ ಕಿರಣಗಳು ನಿಮಗೆ ವರ್ಗಾವಣೆಯಾಗುತ್ತೆ. ಹಾಗಾಗಿ ಅವರ ಸನಿಹದಲ್ಲಿರುವಂಥದ್ದು, ಅವರ ಮಾತುಗಳನ್ನು ಕೇಳುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿಯೇ ಅಲ್ಲಲ್ಲಿ ಪ್ರವಚನಗಳು ನಡೀತಾ ಇರುತ್ತೆ. ಭಾಗವತ, ಭಗವದ್ಗೀತೆ ಇತ್ಯಾದಿ ವಿಚಾರಗಳಲ್ಲಿ ಉಪನ್ಯಾಸಗಳು ನಡೀತಾ ಇರುತ್ತೆ. ಇಂಥದ್ದನ್ನು ಕೇಳಿಸ್ಕೊಳ್ಬೇಕು. ಏಕೆಂದರೆ ಅವರು ಮಹಾನ್ ಪುರುಷರವರು, ಸಾಧನೆ ಮಾಡಿರುವಂಥವ್ರು. ಎಲ್ಲರಿಗೂ ಕೂಡ ಆ ರೀತಿಯಲ್ಲಿ ಪ್ರವಚನ ಅಥವಾ ಉಪನ್ಯಾಸಗಳನ್ನು ನೀಡುವಂಥ ವಿಚಾರಗಳು ಕಷ್ಟ ಸಾಧ್ಯವಾಗುತ್ತೆ. ಬೇರೆಯವರಿಗೆ ಅದನ್ನು ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ವಿಚಾರಗಳನ್ನು ಕೂಡ ಅವರು ತಿಳಿಸ್ತಾ ಇರ್ತಾರೆ. ಹಾಗಾಗಿ ಅಂಥ ವಿಚಾರಗಳ ಕಡೆ ನಿಮ್ಮ ಗಮನ ಇರಲಿ, ನಿಮ್ಮ ಕಿವಿ ಆ ಕಡೆಗಿರಲಿ. ಒಳ್ಳೆಯದನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಅದು ನಿಮಗೆ ಪ್ರೇರೇಪಣೆಯನ್ನು ಒದಗಿಸುತ್ತೆ. ಅದಕ್ಕಾಗಿಯೇ ಸತ್ಸಂಗ ಅಂತ ಹೇಳುವಂಥದ್ದು, ಅಂದರೆ ಉತ್ತಮರ ಸಂಘ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ನಿಮ್ಮ ಸ್ನೇಹಿತರ ಆಯ್ಕೆಯಾಗಲಿ, ನಿಮ್ಮ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಾಗಲಿ ಬಹಳ ಎಚ್ಚರಿಕೆಯಿಂದ ಇರಲಿ. ಆ ಆಯ್ಕೆ ಅನ್ನುವಂಥದ್ದೇ ಬಹಳ ಗಹನವಾದಂತಹ ವಿಚಾರ, ಬಹಳ ಪ್ರಮುಖವಾಗಿರುವಂಥದ್ದು. ಹಾಗಾಗಿ ಜೀವನದಲ್ಲಿ ಎಷ್ಟೋ ವೇಳೆ ಈ ಸೆಲೆಕ್ಷನ್ನಲ್ಲಿ ಸೋತ್ಬಿಟ್ಟಿರ್ತೀವಿ. ಯಾವುದೇ ವಿಚಾರ ಆಗಲಿ ಆಯ್ಕೆಗೆ ಬಂದಾಗ ಎಲ್ಲ ಒಂದು ದುಡುಕಿನಿಂದ, ಹಠದ ಸ್ವಭಾವದಿಂದ, ಬೇರೆಯವರ ಇನ್ಫ್ಲೂಯೆನ್ಸಿಂದ, ಅಥವಾ ಮುಂದೆ ಏನಾಗುತ್ತೆ ಅಂತ ಹೇಳಿ ಯೋಚನೆ ಮಾಡದೆ ಅಂತ ಒಂದು ಕೆಲಸಕ್ಕೆ ಕೈ ಹಾಕಿ ತೀರ್ಮಾನವನ್ನು ಮಾಡಿಬಿಟ್ಟಿರ್ತೇವೆ. ನಂತರ ಪಶ್ಚಾತ್ತಾಪ ಪಡುವಂಥದ್ದು ಇರುತ್ತೆ. ಹಾಗಾಗಿನೇ ನಷ್ಟವನ್ನ, ನೋವನ್ನ, ದುಃಖವನ್ನ, ನಿರಾಸೆಯನ್ನ ತಡಿಬೇಕು ಅಂತ ಹೇಳಿದ್ರೆ ಆಯ್ಕೆ ಬಹಳ ಮುಖ್ಯ. ಹಾಗಾಗಿ ಕೆಲವೊಂದು ವಿಚಾರಗಳನ್ನ ಪುನಃ ಪುನಃ ಆಯ್ಕೆ ಮಾಡ್ಕೊಳ್ಳಿಕ್ಕಾಗಲ್ಲ. ಕಟ್ಟಿಕೊಂಡಂತ ಹೆಂಡತಿಯನ್ನೋ ಗಂಡನನ್ನೋ ಮತ್ತೆ ಮತ್ತೆ ಆಯ್ಕೆ ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಈ ಆಯ್ಕೆಯಲ್ಲೇ ಬಹಳ ವಿಚಾರಪೂರಿತವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಇದು ವಿವೇಕ, ಇದು ವಿವೇಚನೆ, ಇದು ವಿನಮ್ರತೆ. ಹಾಗಾಗಿ ಇಂತಹ ವಿಚಾರಗಳಲ್ಲಿ ನೀವು ಶ್ರದ್ಧೆಯಿಂದ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತಹ ಈ ವಿಶೇಷ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದರಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದೀರಿ. ನಿಮಗೆ ಜೀವನದಲ್ಲಿ ಯಾವ ದಿಕ್ಕಿನಲ್ಲಿ ಹೋದರೆ ಉತ್ತಮ ಅನ್ನುವಂತಹ ವಿಚಾರಗಳು ಸೂಕ್ಷ್ಮವಾಗಿ ತಿಳಿತಾ ಇದೆ. ಅದನ್ನೇ ಮುಂದುವರಿಸ್ತಾ ಇರಿ, ಒಳ್ಳೆಯದಾಗುತ್ತೆ.
ಬಂಧುಗಳೇ, ಈ ದಿನ ಗುರುವಾರ. ಹಾಗಾಗಿ ಈ ಗುರುಗ್ರಹದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಗುರು ದೋಷ ಇರುವಂಥವರು ಕೆಲವು ಕೆಲಸಗಳನ್ನು ಮಾಡಬಾರ್ದು. ಈ ವಿಚಾರವಾಗಿ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. 9 ಗ್ರಹಗಳ ಪೈಕಿ ಅತ್ಯಂತ ದೊಡ್ಡದಾದಂತಹ ಗ್ರಹ ಅಂತ ಹೇಳಿದ್ರೆ ಅದು ಗುರು. ಇದು ತಮಗೆ ಗೊತ್ತಿದೆ. ಹಾಗೆ ಈ ಗುರುವನ್ನು ಎಲ್ಲ ದೇವತೆಗಳ ಮಾರ್ಗದರ್ಶಕ ಅಂತ ಹೇಳಿ ಕರೀತಾರೆ. ಇಲ್ಲಿ ದೇವತೆಗಳಿಗೆ ಮಾರ್ಗದರ್ಶಕ ಬೃಹಸ್ಪತಿ ಅಂದರೆ ಗುರು, ಆದರೆ ರಾಕ್ಷಸರ ಮಾರ್ಗದರ್ಶಕ ಶುಕ್ರಾಚಾರ್ಯ. ಹಾಗಾಗಿ ಈ ಗುರು ಬಹಳ ವಿಶೇಷವಾಗಿ ಜ್ಞಾನವನ್ನು ಕೊಡುವಂಥವನು, ಪಾಂಡಿತ್ಯವನ್ನು ಕೊಡುವಂಥವನು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಗುರುವನ್ನು ಗಮನಿಸ್ತಾರೆ. ಇಲ್ಲಿ ಯಾರು ಗುರುಗ್ರಹದ ಪ್ರಯೋಜನಕಾರಿ ಪ್ರಭಾವದಲ್ಲಿ ಜನಿಸಿರ್ತಾರೋ ಅವರ ಜೀವನ ಬಹಳ ಸುಭಿಕ್ಷವಾಗಿರುತ್ತೆ. ಮುಂದಿನ ಜೀವನದಲ್ಲಿ ಗುರು ಅವರಿಗೆ ಒಳ್ಳೆಯದನ್ನೇ ಮಾಡ್ತಾನೆ. ಗ್ರಹಗಳಲ್ಲಿ ಗುರುಗ್ರಹ ಎಲ್ಲ ಕಾರ್ಯಗಳಿಗೂ ಕೂಡ ಶುಭಕರ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇನ್ನು ಈ ವೈದಿಕ ಜ್ಯೋತಿಷ್ಯದ ಪ್ರಕಾರ ಜನ್ಮ ಕುಂಡಲಿಯಲ್ಲಿ ಗುರು ಪ್ರಭಾವ ಇದ್ದರೆ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹಾರ ಮಾಡಿಕೊಳ್ಬೋದು. ಕೆಲವರ ಜನ್ಮ ಕುಂಡಲಿಯಲ್ಲಿ ಗುರು ದೋಷ ಇದ್ದರೆ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈ ಕಾರಣದಿಂದ ಮದುವೆಯಲ್ಲಿ ವಿಳಂಬ ಆಗುವಂಥದ್ದು, ಗರ್ಭಧಾರಣೆಯ ತೊಂದರೆ ಆಗುವಂಥದ್ದು, ಹೆರಿಗೆಯ ಸಮಸ್ಯೆಗಳಾಗುವಂಥದ್ದು, ಇನ್ನು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗುವಂಥದ್ದು ಈ ಗುರುಗ್ರಹದ ದೋಷದಿಂದಾಗಿ. ಹಾಗಾಗಿ ಈ ಜನ್ಮ ಕುಂಡಲಿಯಲ್ಲಿ ಕಂಡುಬರುವಂತಹ ಗುರುದೋಷ ನಿವಾರಣೆಗೆ ಕೆಲವೊಂದು ಪರಿಹಾರ ಕ್ರಮಗಳು ಕೂಡ ಇವೆ. ಗುರು ವ್ಯಕ್ತಿಯ ವೈವಾಹಿಕ ಜೀವನ, ಬುದ್ಧಿವಂತಿಕೆ, ಅದೃಷ್ಟ ಇದರ ಮೇಲೆ ಪರಿಣಾಮವನ್ನು ಬೀರುವಂಥವನು. ಆದ್ದರಿಂದ ಗುರುವಾರ ವಿಶೇಷವಾಗಿ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡೋದ್ರಿಂದ ಇಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರವನ್ನು ನಮ್ಮ ಋಷಿವರ್ಯರು ತಿಳಿಸಿದ್ದಾರೆ. ಹಾಗಾಗಿ ಈ ಗುರುವಾರದ ಪರಿಹಾರ ಕ್ರಮಗಳು ಏನು ಅಂತ ಹೇಳಿದ್ರೆ, ಈ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಗುರುವಾರ ಅನ್ನದಾನವನ್ನು ಮಾಡಬೇಕು. ಹಾಗೆ ಬ್ರಾಹ್ಮಣರ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಗುರುವಾರದ ದಿನ ಅರಿಶಿಣ ಅಥವಾ ಹಳದಿ ಗಂಧವನ್ನು ತೆಗೆದು ಹಣೆಗೆ ಹಚ್ಚಿಕೊಳ್ಬೇಕು. ಜನ್ಮ ಕುಂಡಲಿಯಲ್ಲಿ ಗುರುವನ್ನು ಬಲಗೊಳಿಸಲಿಕ್ಕೆ ಗುರುವಾರದ ದಿನ ಯಾವುದೇ ದೇವಸ್ಥಾನಕ್ಕಾದರೂ ಕುಂಕುಮ ಹಾಗೆ ಅರಿಶಿನ ಮತ್ತು ಕಡಲೆಬೇಳೆಯನ್ನು ದಾನ ಮಾಡಬೇಕು. ಇದರಿಂದ ಗುರುವಿನ ನಕಾರಾತ್ಮಕ ಪ್ರಭಾವವನ್ನು ತಡಿಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಈ ರೀತಿಯ ದಾನ ಧರ್ಮಾದಿಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಗುರುವಾರದ ದಿನ ವಿಶೇಷವಾಗಿ ಪುಸ್ತಕಗಳನ್ನು ದಾನ ಮಾಡೋದ್ರಿಂದ, ಅದರಲ್ಲೂ ಆಧ್ಯಾತ್ಮಿಕ ಪುಸ್ತಕಗಳನ್ನು ದಾನ ಮಾಡೋದ್ರಿಂದ ವಿಶೇಷ ಫಲಗಳು ಸಿಕ್ಕತ್ತೆ. ಇನ್ನು ಗುರು ದೋಷವನ್ನು ಪರಿಹಾರ ಮಾಡಲಿಕ್ಕೆ ಗುರುವಾರದ ದಿನ ಸ್ನಾನ ಮಾಡುವಂಥ ನೀರಿಗೆ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರವನ್ನು ಪಠಣ ಮಾಡ್ತಾ ಸ್ನಾನ ಮಾಡೋದ್ರಿಂದ ಗುರುದೋಷ ನಿವಾರಣೆಯಾಗುತ್ತೆ. ಹಾಗೆ ಈ ದಿನ ಮದುವೆಯಲ್ಲಿ ವಿಳಂಬ ಆಗ್ತಾ ಇದ್ದಂಥವರು ಬಾಳೆಯ ಗಿಡಕ್ಕೆ ನೀರನ್ನು ಹಾಕಿ ಅದನ್ನು ಪೂಜಾ ವಿಧಿಯಿಂದ ಪೂಜೆಯನ್ನು ಮಾಡಿದ್ರೆ ಜನ್ಮ ಕುಂಡಲಿಯಲ್ಲಿ ಗುರುದೋಷ ಇದ್ದರೆ ನಿವಾರಣೆಯಾಗುತ್ತೆ. ಇನ್ನು ಗುರುವಾರ ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ವಿಷ್ಣುವಿನ ಪೂಜೆಯನ್ನು ಮಾಡಿ ಪೂಜಾ ಸಮಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿಕೊಳ್ಳೋದ್ರಿಂದ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಇನ್ನು ಜನ್ಮ ಕುಂಡಲಿಯಲ್ಲಿ ಗುರುಗ್ರಹವನ್ನು ಬಲಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಗುರುವಾರ ಯಾರಿಗಾದರೂ ಸಾಲ ನೀಡುವಾಗ ಬಹಳ ಜಾಗರೂಕರಾಗಿರಬೇಕು. ಹಣದ ವ್ಯವಹಾರವನ್ನು ಈ ದಿನ ಮಾಡಬಾರ್ದು. ಏಕೆಂದರೆ ಇಂಥ ವ್ಯವಹಾರಗಳು ಈ ಗುರುಗ್ರಹದ ಪ್ರಭಾವದಿಂದ ದುರ್ಬಲವಾಗಿಬಿಡುತ್ತೆ. ಇದರಿಂದ ಆರ್ಥಿಕ ಬಿಕ್ಕಟ್ಟು ಉಂಟಾಗುವಂಥದ್ದು, ಆರ್ಥಿಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಹಣವನ್ನು ಸಾಲವಾಗಿ ಕೊಟ್ಟರೆ ಆ ಸಾಲ ವಾಪಸ್ಸು ಬರಲ್ಲ, ಬದಲಾಗಿ ಅಲ್ಲಿನ ಸಂಬಂಧ ಕಡಿದು ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಗುರುವಾರದ ದಿನ ಹಣಕಾಸಿನ ವ್ಯವಹಾರಗಳನ್ನು ಮಾಡಬಾರ್ದು. ಇನ್ನು ಈ ಗುರುವಾರ ಉಪವಾಸ ವ್ರತವನ್ನು ಮಾಡ್ತಾ ಇದ್ದಂಥವರು ಅದನ್ನು ನಿಷ್ಠೆಯಿಂದ ಮುಂದುವರಿಸಬೇಕು. ಸತ್ಯನಾರಾಯಣ ಸ್ವಾಮಿಯ ವ್ರತ ಕಥೆಯನ್ನು ಕೇಳಬೇಕು ಈ ಗುರುವಾರ. ಆಗಲೇ ಗುರುವಿನ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಗುರುವಿನ ಮೂರ್ತಿಗೆ ವಿಧಿಗೆ ಅನುಸಾರವಾಗಿ ಪೂಜೆಯನ್ನು ಮಾಡಬೇಕು. ಅಂದರೆ ಈ ಗುರುಗ್ರಹದ ಮೂರ್ತಿಯನ್ನು ಹಳದಿ ಬಟ್ಟೆಯ ಮೇಲೆ ಇರಿಸಿ ಗಂಧ ಹಾಗೆ ಹಳದಿಯ ಹೂಗಳಿಂದ ಅರ್ಚನೆಯನ್ನು ಮಾಡಬೇಕು. ಕಡಲೆಬೇಳೆ ಹಾಗೆ ಬೆಲ್ಲವನ್ನು ಹಾಕಿದ ನೈವೇದ್ಯವನ್ನು ಮಾಡಿ ಗುರುವಿಗೆ ಅರ್ಪಿಸಬೇಕು. ಇನ್ನು ವಿಶೇಷವಾಗಿ ಗುರುವಾರದ ದಿನ ಹಳದಿ ಬಟ್ಟೆಯನ್ನು ಧರಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಹಳದಿ ಬಣ್ಣದ ಆಭರಣಗಳನ್ನು ಧರಿಸುವಂಥದ್ದು, ಗೋವುಗಳಿಗೆ ಗುರುವಾರದ ದಿನ ಬೆಲ್ಲವನ್ನು ತಿನ್ನಿಸುವಂಥದ್ದು ಈ ಗುರು ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಇರುವಂಥ
ಪರಿಣಾಮಕಾರಿ ಪರಿಹಾರ ಮಾರ್ಗಗಳು. ಇನ್ನು ಈ ಗುರುವಾರದ ದಿನ ಶಿವಲಿಂಗಕ್ಕೆ ಬೆಣ್ಣೆಯನ್ನು ಅರ್ಪಿಸುವಂಥದ್ದು, ಅಂದರೆ ಬೆಣ್ಣೆಯ ಅಲಂಕಾರವನ್ನು ಮಾಡುವಂಥದ್ದು ಕೂಡ ಗುರುದೋಷ ನಿವಾರಣೆಗೆ ಅತ್ಯಂತ ಉತ್ತಮವಾದಂತಹ ಒಂದು ಪರಿಹಾರ ಮಾರ್ಗ. ಇನ್ನು ಹಿರಿಯರಿಗೆ ಬಾಳೆಹಣ್ಣನ್ನು ಹಾಗೆ ಸಿಹಿ ಪದಾರ್ಥವನ್ನು ನೀಡುವಂಥದ್ದು. ಇನ್ನು ಗುರುವಾರದ ದಿನ ನದಿ ಸ್ನಾನ ಅಥವಾ ಸಮುದ್ರದ ಸ್ನಾನವನ್ನು ಮಾಡದೇ ಇರುವಂಥದ್ದು ಬಹಳ ವಿಶೇಷ ರೀತಿಯಲ್ಲಿ ಪರಿಣಾಮಕಾರಿಯಾಗಿರುತ್ತೆ. ಹಾಗೆ ಈ ಗುರುವಾರ ಮಾಂಸಾಹಾರ ಸೇವನೆ ಮಾಡುವಂಥದ್ದು, ಮದ್ಯಪಾನ ಸೇವನೆ ಮಾಡುವಂಥದ್ದನ್ನು ಮಾಡಬಾರ್ದು. ಹಾಗೆ ಈ ಗುರುವಾರದ ದಿನ ಹೊಸದಾಗಿ ಕೆಲಸದ ಯೋಜನೆ ಕೈಗೊಂಡಿದ್ರೆ, ಹೊಸದಾಗಿ ಕೆಲಸ ಕಾರ್ಯಗಳಿಗೆ ಹೋಗುವಂಥವರು ಮನೆಯಿಂದ ಹೊರಡುವ ಮೊದಲು ತಂದೆ ತಾಯಿಯಂದರಿಗೆ ನಮಸ್ಕಾರ ಮಾಡಿ ಹೊರಡಬೇಕು. ಹೊರಡುವಾಗ ಸ್ವಲ್ಪ ಬೆಲ್ಲವನ್ನು ಬಾಯಿಗೆ ಹಾಕಿಕೊಂಡು ಹೊರಡಬೇಕು. ಇದು ನಿಮಗೆ ಜಯದ ಸೂಚನೆಯಾಗಿ ಕಾಣಿಸುತ್ತೆ. ಗುರುವಿನ ಅನುಗ್ರಹ ಚೆನ್ನಾಗಿರುತ್ತೆ. ಇನ್ನು ವಿಶೇಷವಾಗಿ ಹಳದಿ ಬಣ್ಣದ ವಸ್ತ್ರವನ್ನು, ಒಂದು ಕರ್ಚೀಫನ್ನಾದರೂ ಹತ್ತಿರ ಇಟ್ಕೊಂಡಿರಬೇಕು. ಇದರಿಂದ ಗುರುವನ್ನು ಶಾಂತಿಗೊಳಿಸಬಹುದು. ಈ ಎಲ್ಲ ಪರಿಹಾರ ಕ್ರಮಗಳು ಕೂಡ ಬಹಳ ನಂಬಿಕೆಯಿಂದ ನೀವು ಮುಂದುವರಿಸಬೇಕಾಗತ್ತೆ. ಗುರುವಾರದ ದಿನ ತಲೆ ಕೂದಲನ್ನು ಕತ್ತರಿಸುವಂಥದ್ದಾಗಲಿ, ಕೂದಲನ್ನು ಶಾಂಪೂ ಅಥವಾ ಸೋಪಿನಿಂದ ತೊಳೆಯುವಂಥದ್ದನ್ನಾಗಲಿ ಮಾಡಬಾರ್ದು. ಏಕೆಂದರೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಯಾರು ಗುರುವಾರದ ದಿನ ಕೂದಲನ್ನು ಕತ್ತರಿಸ್ತಾರೆ ಅವರು ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾರೆ. ಹಾಗೆ ಹೆಣ್ಣು ಮಕ್ಕಳು ಕೂಡ ಗರ್ಭಧಾರಣೆಯಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಗುರುವಾರದ ದಿನ ಈ ಕೂದಲಿನ ತಂಟೆಗೆ ಹೋಗಬೇಡಿ. ಮದುವೆಯಲ್ಲಿ ವಿಳಂಬ ಆಗ್ತಾ ಇರುವಂಥವರು ಈ ದಿನ ತಲೆ ಕೂದಲನ್ನು ತೊಳೆಯದಿರುವಂಥದ್ದು ತುಂಬ ಉತ್ತಮ. ಮದುವೆಯಾದ ಮಹಿಳೆಯರು ಗುರುವಾರ ತಲೆ ಸ್ನಾನ ಮಾಡೋದ್ರಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನ ತಂದುಕೊಳ್ತಾರೆ. ಹಾಗೆ ಪುರುಷರು ಗುರುವಾರದ ದಿನ ಕೂದಲನ್ನು ಕತ್ತರಿಸುವಂಥದ್ದು ಅಥವಾ ಕೂದಲಿಗೆ ಶಾಂಪೂವಿನಿಂದ ಸ್ನಾನ ಮಾಡುವಂಥದ್ದನ್ನು ಮಾಡಿದ್ರೆ ಅವರ ಆಯುಷ್ಯ ಕಡಿಮೆಯಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ನಾವು ಈ ಸಮಸ್ಯೆಗಳನ್ನು ನಮಗೆ ನಾವೇ ತಂದುಕೊಳ್ಳೋದಕ್ಕಿಂತ ಹಿರಿಯರು ಹೇಳಿರುವಂತಹ ಮಾರ್ಗದರ್ಶನವನ್ನು ಅನುಸರಣೆ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಯಾರು ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅದರ ನಿವಾರಣೆಗೆ ಗುರುವಾರ ಗುರುಗ್ರಹದ ಮಂತ್ರವನ್ನು ಪಠಣ ಮಾಡಿಕೊಳ್ಬೇಕು. ಓಂ ಭ್ರೂಂ ಬೃಹಸ್ಪತಿಯೇ ನಮಃ ಅನ್ನುವಂಥ ಒಂದು ಮಂತ್ರವನ್ನು 108 ಬಾರಿ ಪಠಣ ಮಾಡಿಕೊಳ್ಬೇಕು. ಹಾಗಾಗಿನೇ ನಮಗೆ ಬಂದಿರುವಂತಹ ಕಷ್ಟಗಳಾಗ್ಲಿ ಸಮಸ್ಯೆಗಳಾಗ್ಲಿ ಅದನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಗುರುವಿನ ಅನುಗ್ರಹ ಬೇಕು. ಹಾಗೆ ನಮಗೆ ಕೆಲವು ವಿಚಾರಗಳಲ್ಲಿ ಪಾಂಡಿತ್ಯ ಸಿಗಬೇಕು. ಹಾಗೆ ಅದರ ಬಗ್ಗೆ ಒಂದು ಜ್ಞಾನ ಇರಬೇಕು, ಅಂದ್ರೆ ಒಂದು ನಾಲೆಡ್ಜ್ ಬೇಕು ಒಂದು ವಿಚಾರದಲ್ಲಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕೂಡ ಗುರುವಾರದ ದಿನ ವಿಶೇಷವಾಗಿ ಗುರುಗ್ರಹವನ್ನ ಆರಾಧನೆ ಮಾಡಬೇಕು, ಗುರು ಸ್ತೋತ್ರವನ್ನ ಹೇಳ್ಕೊಳ್ಬೇಕು, ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ನಮಸ್ಕಾರ ಮಾಡಿ, ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಯಾವುದೇ ರೀತಿಯ ವ್ಯವಹಾರಗಳು, ಹಣದ ವ್ಯವಹಾರಗಳು, ನಿಮ್ಮ ವ್ಯಾಪಾರ, ನಿಮ್ಮ ಸ್ವಂತ ಬಿಸಿನೆಸ್ಸು ಇದು ಚೆನ್ನಾಗಿ ಆಗಬೇಕು, ಲಾಭದಾಯಕವಾಗಿ ಆಗಬೇಕು, ಭಾಗ್ಯೋದಯ ಆಗಬೇಕು. ಇದಕ್ಕೂ ಕೂಡ ಗುರುವಿನ ಅನುಗ್ರಹ ತುಂಬ ಮುಖ್ಯ. ಹಾಗಾಗಿ ಈ ಗುರುವನ್ನು ಒಲಿಸ್ಕೊಳ್ಬೇಕು, ಗುರುಗ್ರಹವನ್ನ ನಾವು ಪ್ರಸನ್ನಗೊಳಿಸಬೇಕು. ಅದಕ್ಕಾಗಿನೇ ಕೆಲವೊಂದು ಪರಿಹಾರ ಕ್ರಮಗಳನ್ನ ಹಿರಿಯರು ಅನುಸರಣೆ ಮಾಡ್ತಾ ಇದ್ರು. ಅದನ್ನ ಬಹಳ ವಿಶೇಷ ರೀತಿಯಲ್ಲಿ ಹೇಳುವಂತಹ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡಿದ್ದೇವೆ. ಅದನ್ನ ನೀವು ಅನುಸರಣೆ ಮಾಡ್ಕೊಳ್ಳಿ, ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ, ನವಗ್ರಹಗಳನ್ನ ದರ್ಶನ ಮಾಡಿ, ಹಾಗೆ ನಿಮ್ಮ ಇಷ್ಟದ ಗುರುಗಳನ್ನ ಆರಾಧನೆ ಮಾಡಿ, ಗುರು ದರ್ಶನ ಮಾಡಿ. ಹಾಗೆ ಈಗ ಹೇಳಿರುವಂತಹ ವಿಚಾರಗಳನ್ನ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಆದರೆ ಒಂದು ಕುತೂಹಲಕಾರಿ ವಿಚಾರ ಅಂತ ಹೇಳಿದ್ರೆ ಬೇರೆಯವರನ್ನ ಈ ದಿನ ನಿಮ್ಮ ಮಾತಿನಿಂದ ಆಕರ್ಷಣೆ ಮಾಡುವಂಥದ್ದು ಇದೆ. ಒಂದು ಹೂವು ತನ್ನ ಸುತ್ತಮುತ್ತ ಸುಗಂಧವನ್ನು ಹರಡುತ್ತೆ. ಯಾಕೆಂದರೆ ಹೂವಿನಲ್ಲಿ ಸ್ವತಃ ಪರಿಮಳ ಇರುತ್ತೆ. ಆ ಪರಿಮಳವನ್ನು ಸ್ವಾಭಾವಿಕವಾಗಿ ಅದು ತನ್ನ ಸುತ್ತಮುತ್ತ ಹರಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನೀವು ಆ ಹೂವಿನಂತೆಯೇ ಉತ್ತಮ ರೀತಿಯಲ್ಲಿ ನಿಮ್ಮ ನೆರೆಹೊರೆಯವರಿಗೆ ಒಂದು ಸಂತೋಷವನ್ನು ಕೊಡುವಂಥದ್ದು, ಒಂದು ಉತ್ತಮವಾದಂಥ ಮಾರ್ಗದರ್ಶನವನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಆ ನೆರೆಹೊರೆಯವರೇ ಈ ದಿನ ನಿಮಗೆ ಒಂದು ತೊಂದರೆಯನ್ನು ಮಾಡುವಂಥದ್ದು ಕೂಡ ಇದೆ. ಹೇಗೆ ಜೇಡ ತನ್ನ ಸುತ್ತ ಬಲೆಯನ್ನು ಹೆಣ್ಕೊಂಡು ಆ ಬಲೆಗೆ ಕೀಟಗಳು ಬಂದು ಬೀಳುವಂತೆ ಮಾಡುತ್ತೋ ಅದೇ ರೀತಿ ಕೆಲವರು ವ್ಯವಸ್ಥಿತವಾಗಿ ನಿಮ್ಮನ್ನು ಒಂದು ವಾದಕ್ಕೆ ಎಳೆಯುವಂಥದ್ದು ಇದೆ. ಎಲ್ಲೋ ಒಂದು ಮಾತಿಗೆ, ಚರ್ಚೆಗೆ ನಿಮ್ಮನ್ನು ಸೆಳೆದುಕೊಳ್ತಾರೆ. ಹಾಗಾಗಿ ಆ ವ್ಯವಸ್ಥಿತವಾಗಿ ಈ ವಿಚಾರಗಳಲ್ಲಿ ಏನಿದೆ ಈ ವಾದ ವಿವಾದಗಳು ಮುಂದುವರಿಯುವಂತೆ ಮಾಡುವಂಥದ್ದು. ಅದರಿಂದ
ನಿಮಗೆ ವ್ಯವಸ್ಥಿತವಾಗಿ ಸೋಲುಂಟಾಗುವಂಥದ್ದನ್ನು ಅವರು ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಯಾವರ ಜೊತೆಯಲ್ಲೂ ಕೂಡ ಯಾವುದೇ ರೀತಿಯ ವಾದ ವಿವಾದಕ್ಕೆ ಹೋಗಬೇಡಿ. ಹಾಗೆ ಈ ಬಲೆಯಲ್ಲಿ ಸಿಲುಕಿಕೊಂಡು ಹೇಗೆ ಹೊರಬರಲಿಕ್ಕೆ ಸಾಧ್ಯ ಆಗಲ್ವೋ ಆ ರೀತಿಯಲ್ಲಿ ಆ ವಿಷಯದ ಬಲೆಯಿಂದ ನೀವು ಹೊರಬರಲಿಕ್ಕೆ ಸಾಧ್ಯ ಆಗಲ್ಲ. ಇದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಘಾಸಿಗೊಳಿಸುವಂಥ ವಿಚಾರವಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಹಣಕಾಸಿನ ಪರಿಸ್ಥಿತಿಗಳು ತಕ್ಕ ಮಟ್ಟಿಗೆ ಇರುತ್ತೆ ಅಷ್ಟೇ. ಹಾಗಾಗಿ ಯಾರಿಗೂ ಸಾಲ ಕೊಡುವಂಥದ್ದು, ಸಾಲ ತರುವಂಥ ವಿಚಾರಗಳನ್ನು ಈ ದಿನ ಮನಸ್ಸಿಗೆ ತಂದುಕೊಳ್ಬೇಡಿ. ಇನ್ನು ಬಹಳ ದಿನಗಳಿಂದ ನೀವು ಖರೀದಿ ಮಾಡಬೇಕು ಅಂದ್ಕೊಂಡಿರುವಂಥ ವಸ್ತು ಒಂದು ಈ ದಿನ ನಿಮಗೆ ಸಿಕ್ಕುವಂಥ ಸಾಧ್ಯತೆ ಇದೆ. ಆದರೆ ಈ ಖರೀದಿ ವ್ಯವಹಾರಗಳಲ್ಲಿ ಸ್ವಲ್ಪ ಮೋಸ ಹೋಗುವಂಥದ್ದು ಕೂಡ ಇದೆ. ಸ್ವಲ್ಪ ಅನುಭವಸ್ಥರನ್ನು ನಿಮ್ಮ ಜೊತೆ ಇಟ್ಟುಕೊಂಡು ಮುಂದುವರಿಸುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಮನಸ್ಥಿತಿ ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು. ಹಾಗೆ ಯಾವುದೇ ವಿಚಾರದಲ್ಲೂ ಕೂಡ ನೀವು ಅತಿರೇಕಕ್ಕೆ ಹೋಗಬಾರ್ದು, ಕೋಪ ಮಾಡಿಕೊಳ್ಬಾರ್ದು. ಇಂಥ ವಿಚಾರಗಳಿಗೆ ನಿಮಗೆ ಗುರುವಿನ ಆಶೀರ್ವಾದ ಬೇಕಾಗುತ್ತೆ, ತಂದೆ ತಾಯಿಯಂದ್ರ ಆಶೀರ್ವಾದ ಬೇಕು. ಅದಕ್ಕಾಗಿ ಮನೆಯಲ್ಲಿ ತಂದೆ ತಾಯಿಯಂದ್ರಿದ್ದರೆ ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕುಟುಂಬದಲ್ಲಿ ನೆಮ್ಮದಿ ಇದೆ. ಹಾಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ನಿಮ್ಮ ಕುಟುಂಬಸ್ಥರ ಬೆಂಬಲ ಚೆನ್ನಾಗಿ ಸಿಕ್ಕತ್ತೆ. ಹಾಗಾಗಿ ಸಕಾಲದಲ್ಲಿ ಕೆಲಸ ಕಾರ್ಯಗಳು ಪೂರ್ಣ ಆಗುವಂಥದ್ದು ಈ ಕಾರಣದಿಂದ. ಇನ್ನು ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ ಈ ದಿನ. ಹಣಕಾಸಿನ ವಿಚಾರಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಬಾಧೆ ಇಲ್ಲ, ಧಕ್ಕೆ ಇಲ್ಲ. ನಿಮ್ಮ ಬಿಸ್ನೆಸ್ ಕೂಡ ಈ ದಿನ ತೃಪ್ತಿದಾಯಕವಾಗಿ ನಡೀತಾ ಇರುತ್ತೆ. ಎಲ್ಲವೂ ಕೂಡ ಒಂದು ಅದೃಷ್ಟದ ರೀತಿಯಲ್ಲಿ ಬಹಳ ಪ್ರಶಾಂತವಾಗಿ ಹಾಗೆ ಲಾಭಕರವಾಗಿ ನಡೀತಾ ಇರುತ್ತೆ. ಆದರೆ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ತಪ್ಪುಗಳು, ಕೆಲವು ಅವಘಡಗಳು ಈ ದಿನ ಕೆಲವೊಂದು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಅತಿಯಾದ ಆತ್ಮವಿಶ್ವಾಸ ನಿಮ್ಮಲ್ಲಿ ಈ ರೀತಿಯ ದುಡುಕುತನವನ್ನು ತರುವಂಥದ್ದು ಇದೆ. ಹಾಗಾಗಿ ಮಾತಿನಲ್ಲಿ ಒರಟುತನ ಇರುವಂಥವರು, ಹಾಗೆ ಕೆಲಸಗಳನ್ನು ಮುಂದಕ್ಕೆ ಹಾಕುವಂಥ ಪ್ರವೃತ್ತಿ ಇರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏಕೆಂದರೆ ನಿಮ್ಮ ಮಾತೇ ಈ ದಿನ ನಿಮಗೆ ಮುಳುವಾಗುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳೇ ನಿಮಗೆ ನಷ್ಟವನ್ನು ತರುತ್ತೆ. ಹಾಗಾಗಿ ತುಂಬ ವಿವೇಕ ಬೇಕು, ವಿವೇಚನೆ ಬೇಕು, ವಿವರಣೆ ಬೇಕು. ಇದರಿಂದ ನಿಮ್ಮ ಕೆಲಸಗಳು ಯಶಸ್ವಿಯಾಗುತ್ತೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನು ಈ ದಿನ ಪ್ರೇಮಿಗಳಿಗೆ, ದಂಪತಿಗಳಿಗೆ, ಗೃಹಿಣಿಯರಿಗೆ ವಿಶೇಷವಾಗಿ ತಕ್ಕ ಮಟ್ಟಿಗೆ ಉತ್ತಮವಾದಂತಹ ದಿನ. ಎಲ್ಲ ಒಂದು ಕಡೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ತೃಪ್ತಿಯನ್ನು ತರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ನೆರೆಹೊರೆಯವರ ಜೊತೆಯಲ್ಲಿ ನಿಮ್ಮ ವ್ಯವಹಾರಗಳನ್ನು ಆದಷ್ಟು ತಟಸ್ಥಗೊಳಿಸುವಂಥದ್ದು ಉತ್ತಮ. ಯಾವುದೇ ರೀತಿಯ ಚರ್ಚೆಗೆ, ಯಾವುದೇ ರೀತಿಯ ವಾದ ವಿವಾದಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಈ ದಿನ ಸಾತ್ವಿಕ ಆಹಾರವನ್ನು ಸೇವನೆ ಮಾಡುವಂಥದ್ದನ್ನು ಮಾಡಿ. ಇಲ್ಲ ಉಪವಾಸ ಮಾಡುವಂಥವರು ಉಪವಾಸ ವ್ರತವನ್ನು ಮಾಡಿ ಗುರುವಿನ ಅನುಗ್ರಹಕ್ಕೆ ನೇರವಾಗಿ ಪಾತ್ರರಾಗ್ತೀರಿ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆಗುತ್ತೆ. ವಿವಾಹ ಆಗಲಿ, ಸಂತಾನ ಆಗಲಿ, ಅಥವಾ ವಿದೇಶ ಪ್ರಯಾಣ ಆಗಲಿ, ಇನ್ನು ಯಾವುದೇ ವ್ಯಾಪಾರ ವ್ಯವಹಾರಗಳಿಗೆ ಬಂಡವಾಳ ತೊಡಗಿಸುವಂತಹ ವಿಚಾರಗಳಾಗಲಿ ಈ ದಿನ ನಿಮಗೆ ತುಂಬ ಸಿದ್ಧಿಯನ್ನು ತರುತ್ತೆ. ಅತ್ಯುತ್ತಮವಾದಂತಹ ದಿನ. ಇದರ ಪ್ರಯೋಜನ ಪಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಪರಿಣಾಮಕಾರಿಯಾದಂತಹ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಶ್ರದ್ಧೆ ಇರುವಂತಹ ದಿನ. ಯಾವುದೇ ಅಡಚಣೆಗಳಿಲ್ಲ, ತಾಪತ್ರಯಗಳಿಲ್ಲ, ತೊಂದರೆ ಇಲ್ಲ. ಏಕೆಂದರೆ ಇದ್ದುದರಲ್ಲೇ ತೃಪ್ತಿ ಪಡಬೇಕು, ಅದರಲ್ಲೇ ಕೆಲಸವನ್ನು ಮುಂದುವರಿಸಬೇಕು, ಚಾಟಿ ಇಲ್ಲದೆ ಬುಗುರಿಯನ್ನು ತಿರುಗಿಸಬೇಕು ಅನ್ನುವಂಥ ವಿಚಾರದಲ್ಲಿ ತುಂಬ ವಿದ್ವತ್ತಿದೆ, ತುಂಬ ಪಾಂಡಿತ್ಯ ಇದೆ, ತುಂಬ ವಿವೇಕ ಇದೆ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ನಡತೆ ಈ ದಿನ ನಿಮಗೆ ಜಯವನ್ನು ತಂದುಕೊಡುತ್ತೆ. ಹಾಗೆ ಬಾಲ್ಯದ ಜೀವನದ ಬಗ್ಗೆ ಈ ದಿನ ಸ್ವಲ್ಪ ಆಲೋಚನೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ಸ್ನೇಹಿತರ ಜೊತೆ, ಬಂಧುಗಳ ಜೊತೆಯಲ್ಲಿ ಈ ದಿನ ನಿಮ್ಮ ಬಗ್ಗೆ, ನಿಮ್ಮ ಒಂದು ಸಕ್ಸಸ್ ಸ್ಟೋರಿಯ ಬಗ್ಗೆ ಹೆಚ್ಚು ಹೇಳಿಕೊಳ್ಳುವಂಥ ಪ್ರಸಂಗಗಳು, ಸನ್ನಿವೇಶಗಳು ಕೂಡ ಬರುತ್ತೆ ಈ ದಿನ. ಹಾಗೆ ಈ ನದಿ ಹೇಗೆ ತನ್ನ ಗುರಿಯನ್ನು ಮುಟ್ಟುತ್ತೋ, ಅಂದರೆ ಸಮುದ್ರವನ್ನು ಸೇರುತ್ತೋ, ಅದೇ ರೀತಿಯಲ್ಲಿ ನಿಮ್ಮ ಗಮನ ಜೀವನದ ಕಡೆಗೆ ಇರಬೇಕು ಅನ್ನುವಂಥ ಒಂದು ಅಭಿಲಾಷೆ ಇದೆ.
ಜೀವನದಲ್ಲಿ ಮುಂದೆ ಬರಬೇಕು, ಪ್ರಗತಿ ಇರಬೇಕು, ಸಮೃದ್ಧಿ ಇರಬೇಕು, 4 ಜನರ ಮಧ್ಯೆ ತಲೆ ಎತ್ತಿ ನಿಲ್ಲುವಂತಹ ಕೆಲಸಗಳಾಗಬೇಕು ಅನ್ನುವಂಥ ವಿಚಾರ ಈ ದಿನ ಮನಸ್ಸಿಗೆ ಬರುತ್ತೆ. ಹಾಗಾಗಿನೇ ಹಠದಿಂದ ಕೆಲಸಗಳನ್ನು ಮಾಡುವಂಥದ್ದು ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಹೇಳಿ ಈ ದಿನ ತುಂಬ ಪ್ರಯತ್ನಗಳಿರುತ್ತೆ. ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಿ ನಿಮಗೆ ಲಾಭ ಇದೆ. ಹಾಗಾಗಿ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ಹೊಸ ಕೆಲಸಗಳಿಗೆ ಕೈ ಹಾಕುವಂಥದ್ದು ಈ ದಿನದಲ್ಲಿ ಇರುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನ ನಿಮಗೆ ಯಶಸ್ಸನ್ನು ತರುತ್ತೆ. ಅದೇ ರೀತಿ ಈ ದಿನದಲ್ಲಿ ದುರ್ಬಲ ಹಣಕಾಸಿನ ಪರಿಸ್ಥಿತಿ ಇರುವಂಥವರು ಹಲವಾರು ಕೆಲಸಗಳನ್ನು ಸ್ಥಗಿತಗೊಳಿಸಬೇಕು ಅನ್ನುವಂಥ ಆಲೋಚನೆ ಇರುತ್ತೆ. ಅಂಥವ್ರಿಗೆ ಎಲ್ಲೋ ಒಂದು ಸಹಕಾರ ಸಿಕ್ಕತ್ತೆ, ಯಾರದ್ದೋ ಒಂದು ಮಾತು ಪ್ರೇರೇಪಣೆಯಾಗುತ್ತೆ. ಹಾಗಾಗಿ ನಿಮ್ಮ ನೆರೆಹೊರೆಯವರಿಂದ, ಬಂಧು ಬಾಂಧವರಿಂದ ಈ ದಿನ ಸಹಾಯ ಸಹಕಾರಗಳನ್ನು ಬಹಳ ಉತ್ತಮ ರೀತಿಯಲ್ಲಿ ಪಡ್ಕೊಳ್ತೀರಿ. ಹಾಗಾಗಿ ಈ ದಿನದ ಜೀವನ ನಿಮಗೆ ಧನಾತ್ಮಕವಾಗಿ ಪರಿಣಾಮಕಾರಿಯಾಗಿ ಇರುತ್ತೆ. ಗುರುಗಳ ಆಶೀರ್ವಾದ ಇದೆ, ತಂದೆ ತಾಯಂದ್ರ ಆಶೀರ್ವಾದ ನಿಮಗಿದೆ. ಹಾಗಾಗಿನೇ ಕೆಲಸ ಕಾರ್ಯಗಳು ತುಂಬ ಸಕ್ಸಸ್ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, ಪೂರ್ವ ಪುಣ್ಯ ಸ್ಥಾನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಸಾಧಾರಣವಾಗಿರುತ್ತೆ. ಕೆಲಸಗಳು ಆರಂಭ ಮಾಡಬೇಕು ಅನ್ನುವಂಥ ಆಸಕ್ತಿ ಇದೆ, ಆಸೆ ಇದೆ, ಸಾಮರ್ಥ್ಯ ಇದೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಅದಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾ ಇಲ್ಲ. ದೇಹ ಒಗ್ಗಿದ್ರೂ ಮನಸ್ಸು ಒಗ್ಗಲ್ಲ. ಮನಸ್ಸಿಗೆ ಏನೋ ಒಂದು ಚಿಂತೆ, ಏನೋ ಒಂದು ಕಸಿವಿಸಿ ಇರುವಂಥದ್ದು. ಅದರಲ್ಲೂ ಈ ಮೊನ್ನೆ ನಡೆದಂತಹ ಘಟನೆ ಈ ದಿನ ನಿಮ್ಮನ್ನು ಹೆಚ್ಚು ಬಾಧಿಸುವಂಥದ್ದು ಕೂಡ ಇದೆ. ಅಂಥ ಘಟನೆಯನ್ನು ಮರಲಿಕ್ಕಾಗಲ್ಲ. ನಿಮಗೆ ಮರೆಯದೆ ಒಳ್ಳೆಯ ಕೆಲಸಗಳನ್ನು ಮನಸ್ಸಿಗೆ ತಂದುಕೊಳ್ಳಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಅಂಥ ಒಂದು ಪರಿಸ್ಥಿತಿ ಈ ದಿನ ಇರುತ್ತೆ. ಹಾಗಾಗಿ ಕೆಟ್ಟದ್ದನ್ನು, ದುಃಖವನ್ನು ಮರಿಬೇಕು ಅಂತ ಹೇಳುವಂಥದ್ದು ಸುಲಭ, ಆದರೆ ಮನಸ್ಥಿತಿ ಅದಕ್ಕೆ ಬೇಗ ಒಗ್ಗಿಕೊಳ್ಳಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ದಿನ ನೀವು ಕೂಡ ಇರಬೇಕಾಗತ್ತೆ. ಹಾಗೆ ಈ ದಿನ ಉಪಾಯದಿಂದ ಅಂತಹ ಒಂದು ಸನ್ನಿವೇಶದಿಂದ ಹೊರಬರಬೇಕು. ನಿಮ್ಮ ಬುದ್ಧಿವಂತಿಕೆಯನ್ನು ಇಲ್ಲಿ ಪ್ರಯೋಗ ಮಾಡಿ, ನಿಮ್ಮ ಅನುಭವವನ್ನು ಇಲ್ಲಿ ಪ್ರಯೋಗ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಆದರೆ ಪ್ರಯತ್ನ ಮಾಡದೆ ಯಾವುದೇ ಫಲ ಇಲ್ಲ. ಪ್ರಯತ್ನ ಮಾಡಲಿಕ್ಕೂ ಕೂಡ ಈ ದಿನ ನಿಮಗೆ ಸ್ವಲ್ಪ ಸೋಮಾರಿತನ ಇರುವಂಥದ್ದು. ಹಾಗೆ ಯಾವುದನ್ನು ಮಾಡಿದ್ರೆ ಏನು ಫಲ ಸಿಕ್ಕತ್ತೆ ಅನ್ನುವಂಥ ವಿವೇಚನೆ ಕೂಡ ಈ ದಿನ ನಿಮಗೆ ಬರಲಿಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಇನ್ನು ನಿಮ್ಮ ಆರೋಗ್ಯ ಸಾಧಾರಣ ಮಟ್ಟದಲ್ಲಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ದುರ್ಬಲರಾಗಿರ್ತೀರಿ. ಉದ್ಯೋಗಿಗಳಿಗೇನೋ ಉತ್ತಮ ದಿನ, ಆದರೆ ಏನೋ ಒಂದು ಕಿರಿಕಿರಿ ಮನಸ್ಸಿನಲ್ಲಿರುತ್ತೆ. ಇನ್ನು ಕುಟುಂಬದ ಒಳಗೆ ನಿಮಗೆ ಅಷ್ಟೊಂದು ಸಹಕಾರ ಇಲ್ಲ. ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ, ಮಕ್ಕಳಿಗಾಗಿ ಖರ್ಚು ವೆಚ್ಚಗಳು ಆಗುವಂಥದ್ದು, ಮಕ್ಕಳ ಆರೋಗ್ಯ ಸಮಸ್ಯೆ. ಒಟ್ಟಾರೆ ಈ ಮಕ್ಕಳನ್ನ ಕುರಿತಾದಂತಹ ಸಮಸ್ಯೆಗಳು ಈ ದಿನ ನಿಮಗೆ ಬಹುದೊಡ್ಡ ಒಂದು ಸಮಸ್ಯೆಯಾಗಿ ಇರುತ್ತೆ. ಅದೇ ನಿಮ್ಮನ್ನು ಕಾಡುವಂಥದ್ದು. ಹಾಗಾಗಿ ಕೆಲಸ ಕಾರ್ಯಗಳು ಸುಗಮವಾಗಬೇಕು ಅಂತ ಹೇಳಿದ್ರೆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳಿ. ಅದಕ್ಕಾಗಿ ಗುರು ದರ್ಶನವನ್ನು ಮಾಡಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಗುರುವಿನ ಸೇವೆ ಮಾಡುವಂಥದ್ದನ್ನು ಮರಿಬೇಡಿ. ಈ ದಿನ ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನಿಮಗೆ ನೀವೇ ಮಾರ್ಗದರ್ಶಕರಂತೆ ಇರುವಂಥವ್ರು. ಏಕೆಂದರೆ ಸಾಕಷ್ಟು ಅನುಭವ ಇದೆ, ಸಾಕಷ್ಟು ಪ್ರತಿಭೆ ಇದೆ, ಸಾಕಷ್ಟು ವಿವೇಚನೆ ನಿಮಗೆ ಇದೆ. ಹಾಗಾಗಿ ಈ ದಿನ ಬೇರೆಯವರ ಮಾರ್ಗದರ್ಶನಕ್ಕಿಂತ ನಿಮ್ಮ ಅನುಭವವೇ ನಿಮಗೆ ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ನಿನಗಾರು ಗುರುವಹರು, ನೀನೊಬ್ಬ ತಬ್ಬಲಿಗ, ಉಣುತ ದಾರಿಯ ಕೆಳದಿ ಸಿಕ್ಕಿದೆಂಜಲನ್ನು ದಿನವ ಕಳೆ, ಗುರು ಶಿಷ್ಯ ಪಟ್ಟಗಳು ನಿನಗೇಕೆ, ನಿನಗೆ ನೀನೇ ಗುರುವ ಮಂಕುತಿಮ್ಮ ಅಂತ ಹೇಳಿ DVG ಅವರು ಹೇಳ್ತಾರೆ. ಅಂದರೆ ನಿನಗೆ ಯಾರೂ ಗುರು ಇಲ್ಲ, ನೀನು ಒಬ್ಬ ತಬ್ಬಲಿ. ಜೀವನದ ಹಾದಿಯಲ್ಲಿ ನಿನಗೆ ಯಾರ್ಯಾರು ಏನೇನು ಹೇಳಿಕೊಟ್ಟಿದ್ದಾರೋ ಅದನ್ನು ಕಲಿತುಕೊಂಡು ಜೀವನವನ್ನು ಮುಂದೆ ಸಾಗಿಸಬೇಕು. ಈ ಗುರು ಶಿಷ್ಯ ಪಟ್ಟಗಳು ನಿನಗೆ ಬೇಕಾಗಿಲ್ಲ, ನಿನಗೆ ನೀನೇ ಗುರು ಅನ್ನುವಂಥ ಒಂದು ತಾತ್ಪರ್ಯವೊಂದ ಮೂಲಕ ಈ ದಿನ ನಿಮ್ಮ ಅನುಭವದ ಸಾರವನ್ನು ಎತ್ತಿ ಹೇಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಯಾರು ಏನೇ ಹೇಳಿದ್ರೂ ಕೂಡ ನೀವು ಮಾಡುವಂಥ ಕೆಲಸವನ್ನೇ ಮಾಡ್ತೀರಿ, ನೀವು ಅನುಭವಿಸುವಂಥದ್ದನ್ನೇ ಅನುಭವಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಬೇರೆಯವರ ಮಾರ್ಗದರ್ಶನ ಕೇಳುವಷ್ಟು ತಾಳ್ಮೆನೂ ಕೂಡ ಇಲ್ಲ, ಅಷ್ಟೊಂದು ದೂರದೃಷ್ಟಿತ್ವ ಕೂಡ ಇರಲ್ಲ.
ಹಾಗಾಗಿ ಈ ದಿನ ಸುಖ ಸ್ಥಾನದಲ್ಲಿ ಚಂದ್ರ ಇದ್ದರೂ ಸುಖದಿಂದ ವಂಚನೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಅನುಭವದ ಆಧಾರದ ಮೇಲೆ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಗುರು ಹಿರಿಯರಾಗಲಿ, ನಿಮ್ಮ ನೆರೆಹೊರೆಯವರಾಗಲಿ ಸಹಾಯ ಸಹಕಾರಗಳನ್ನು ನಿಮಗೆ ಕೊಡುವಂಥ ಸಾಧ್ಯತೆ ಇದೆ. ಆದರೆ ಆ ಸಹಕಾರದ ಹಿನ್ನೆಲೆ ಏನು ಅನ್ನುವಂಥದ್ದು ಸೂಕ್ಷ್ಮತೆಯನ್ನು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಕೆಲವೊಮ್ಮೆ ಯೋಚನೆಗಳು ನಿಮಗೆ ಒಳ್ಳೆಯ ದಾರಿಯನ್ನು ತರಿಸುತ್ತೆ. ಹಾಗಾಗಿ ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಅನಾವಶ್ಯಕವಾದಂತಹ ಯೋಚನೆಗಳು ಬರುವಂಥ ಸಾಧ್ಯತೆ ಇದೆ. ನಿಮಗೆ ಸಂಪರ್ಕ ಇಲ್ಲ, ಸಂಬಂಧ ಇಲ್ಲ ಅಂಥ ವಿಚಾರದ ಬಗ್ಗೆ ಕೂಡ ಯೋಚನೆ ಮಾಡುವಂಥದ್ದು ಕೂಡ ಇರುತ್ತೆ. ಇದು ನಿಮಗೆ ಒತ್ತಡವನ್ನು ತರುತ್ತೆ. ಅದರಲ್ಲೂ ಈ ರಕ್ತದೊತ್ತಡ ಬಹಳ ವಿಶೇಷವಾಗಿ ನಿಮ್ಮಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ, ಹಣ ಹೂಡಿಕೆ ಮಾಡುವಂತಹ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವ್ಯವಹಾರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಏಕೆಂದ್ರೆ ಈ ಆರ್ಥಿಕ ವಿಚಾರದಲ್ಲಿ ಈ ದಿನ ಅಷ್ಟೊಂದು ಒಳ್ಳೆಯ ದಿನ ಅಲ್ಲ ನಿಮಗೆ. ಇನ್ನು ಈ ದಿನದಲ್ಲಿ ಪ್ರೇಮಿಗಳಿಗೆ, ವಿವಾಹಿತರಿಗೆ ಸರಸಕ್ಕಿಂತಲೂ ವಿರಸವೇ ಜಾಸ್ತಿ ಇರುವಂತಹ ಸಂದರ್ಭಗಳಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿಕೊಳ್ಳಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನ ಪಠಣ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಅತ್ಯುತ್ತಮ ಪ್ರತಿಫಲಗಳನ್ನು ಪಡ್ಕೊಳ್ಳುವಂತಹ ದಿನ ಇದು. ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಸಂತೃಪ್ತಿ, ಜೊತೆಗೆ ನಿಮ್ಮ ಸ್ಥಾನಮಾನ ಕೂಡ ಈ ದಿನ ಸುಭದ್ರವಾಗಿರುತ್ತೆ. ಒಳ್ಳೆಯ ಹೆಸರನ್ನು ಪಡ್ಕೊಳ್ತೀರಿ. ಹಾಗಾಗಿ ಈ ದಿನ ನಿಮಗೆ ಲಾಭದಾಯಕವಾದಂತಹ ದಿನವಾಗಿರುತ್ತೆ. ಇನ್ನು ದೈಹಿಕ ದೃಢತೆಗಾಗಿ ವ್ಯಾಯಾಮವನ್ನು ಮಾಡ್ತೇವೆ, ಪೌಷ್ಟಿಕ ಆಹಾರವನ್ನು ಸೇವಿಸ್ತೇವೆ, ಶುಚಿತ್ವಕ್ಕಾಗಿ ಸ್ನಾನವನ್ನು ಮಾಡ್ತೇವೆ. ಆದರೆ ಈ ಮನಸ್ಸಿನ ನೆಮ್ಮದಿಗಾಗಿ ಈ ದಿನ ನೀವು ಅತ್ಯುತ್ತಮವಾದಂತಹ ಒಂದು ಆಯ್ಕೆಯನ್ನು ಮಾಡಿಕೊಂಡಿದ್ದೀರಿ. ಹಾಗಾಗಿ ಶಾಶ್ವತವಾಗಿ ನೆಮ್ಮದಿ ಇರಬೇಕು, ಶಾಂತಿ ಇರಬೇಕು, ಹಾಗೆ ಸಂತೋಷ ಇರಬೇಕು ಮನಸ್ಸಿಗೆ. ಇಂಥ ವಿಚಾರಗಳಿಗೆ ತುಂಬ ಆದ್ಯತೆಯನ್ನು ಕೊಡುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಮಾನಸಿಕವಾಗಿ ಸದೃಢರಾಗಲಿಕ್ಕೆ ಸಂದರ್ಭ ಸನ್ನಿವೇಶಗಳು ತುಂಬ ಚೆನ್ನಾಗಿ ಒದಗಿ ಬರುತ್ತೆ ಈ ದಿನ. ಹಾಗೆ ಧ್ಯಾನ, ಪ್ರಾಣಾಯಾಮ ಇತ್ಯಾದಿ ಚಟುವಟಿಕೆಗಳನ್ನು ಆಲೋಚನೆ ಕೂಡ ಮಾಡ್ತೀರಿ. ಕೆಲವರು ಈಗಾಗಲೇ ಅದನ್ನು ಅಭ್ಯಾಸ ಮಾಡಿರುವಂಥವರು ಅದನ್ನು ಅಪ್ಗ್ರೇಡ್ ಮಾಡಿಕೊಳ್ಳುವಂಥ ವಿಚಾರ ಕೂಡ ಮನಸ್ಸಿಗೆ ಬರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಸುತ್ತ, ನಿಮ್ಮ ಒಂದು ನೆಮ್ಮದಿಯ ಸುತ್ತ, ನಿಮ್ಮ ಸಂತೋಷದ ಸುತ್ತ ಚಟುವಟಿಕೆಗಳು ರೂಪುಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬೇರೆಯವರ ಅಥವಾ ಅನುಭವಸ್ಥರ ಮಾತುಗಳನ್ನು ಕೇಳಿಸ್ಕೊಳ್ಳೋ ಸಂದರ್ಭದಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ. ಏಕೆಂದರೆ ಎಲ್ಲ ವಿಚಾರಗಳು ಕೂಡ ನಿಮಗೆ ಸೆಟ್ ಆಗಲ್ಲ. ಕೆಲವರಿಗೆ ಆಗ್ಬೋದು, ಆದರೆ ನಿಮ್ಮ ವಿಚಾರದಲ್ಲಿ ಈ ದಿನ ಅಂಥದ್ದು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ಕೆಲವು ಕುಟುಂಬಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಪತಿ ಪತ್ನಿಯರ ಮಧ್ಯೆ ಈ ದಿನ ಒಳ್ಳೆಯ ತಿಳುವಳಿಕೆ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಭಾಳ ಚೆನ್ನಾಗಿದೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಈ ದಿನ ಚೆನ್ನಾಗಿದೆ, ಆತ್ಮವಿಶ್ವಾಸ ಚೆನ್ನಾಗಿದೆ. ಆ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂಥ ಒಂದು ಮನಸ್ಸು ಮಾಡಿ ಒಳ್ಳೆಯ ಪೂರ್ಣ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಹಣಕಾಸಿನ ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆ ಇರುತ್ತೆ. ನೋಡಿ, ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿದ್ದರೂ ಕೂಡ ಅದರ ನಿರ್ವಹಣೆಯಲ್ಲಿ ಈ ದಿನ ಸೋಲುವಂಥದ್ದು ಕೂಡ ಇದೆ. ಹಾಗಾಗಿ ಮಿಸ್ಮ್ಯಾನೇಜ್ಮೆಂಟ್ ಮಾಡುವಂತಹ ದಿನ. ಬೇಡದ ವಿಚಾರಕ್ಕೆ ಹಣ ಖರ್ಚು ಮಾಡ್ತೀರಿ, ಬೇಡದ ಕಡೆಗೆ ಹಣವನ್ನು ಇನ್ವೆಸ್ಟ್ ಮಾಡುವಂಥದ್ದು. ಹಾಗೆ ಬರಬೇಕಾದ ಹಣ ಆಗಲಿ ಅಥವಾ ನಿಮಗೆ ಸಲ್ಲಬೇಕಾದಂತಹ ಯಾವುದೇ ರೀತಿಯ ಹಕ್ಕಾಗಲಿ ಈ ದಿನ ನಿಮ್ಮಿಂದ ದೂರ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಈ ದಿನದಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಈ ನಿರಾಶಾದಾಯಕವಾಗಿ ಈ ದಿನ ವ್ಯಾಪಾರ ವ್ಯವಹಾರಗಳು ನಡೆಯುವಂಥದ್ದು ಇರುತ್ತೆ. ಒಟ್ಟಾರೆ ವ್ಯಾಪಾರ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಸಹವರ್ತಿಗಳಿಂದಲೇ ಮಾತಿಗೆ ಮಾತು ನಡೆಯುವಂಥದ್ದು, ಏನೋ ವಾದ ವಿವಾದಗಳು ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ.
ಹಾಗಾಗಿ ಕೆಲಸಕ್ಕಿಂತ ಈ ದಿನ ಮಾತು ಜಾಸ್ತಿ ಆಗುತ್ತೆ ನಿಮಗೆ. ಹಾಗೆ ಈ ದಿನ ಗ್ರಹಸ್ಥಾನಗಳು ನಿಮಗೆ ಎಷ್ಟು ಪ್ರಯತ್ನ ಪಟ್ಟರೂ ಫಲ ಅಷ್ಟಕ್ಕಷ್ಟೇ ಕೊಡುವಂಥವು. ಆದ್ದರಿಂದಲೇ ಈ ದಿನದಲ್ಲಿ ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಇಂಥದ್ದೇ ಫಲಿತಾಂಶ ಬರಲಿ, ಹೀಗೇ ಇರಬೇಕು ಅನ್ನುವಂಥ ನಿರೀಕ್ಷೆ ಬೇಡ. ಯಾಕೆಂದರೆ ಆ ನಿರೀಕ್ಷೆ ಹುಸಿಯಾಗುತ್ತೆ. ಒಂದು ವೇಳೆ ನೀವು ಅತಿಯಾದಂತಹ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅದು ಆಗದೇ ಇದ್ದಾಗ ನಿಮ್ಮ ಮನಸ್ಸಿಗೆ ತುಂಬ ಘಾಸಿ ಉಂಟಾಗುವಂಥದ್ದು ಇದೆ. ಪ್ರೇಮಿಗಳಿಗೂ ಈ ವಿಚಾರ ಅನ್ವಯ ಆಗುತ್ತೆ, ವಿದ್ಯಾರ್ಥಿಗಳಿಗೂ ಕೂಡ ಈ ವಿಚಾರ ಈ ದಿನ ಅನ್ವಯ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಸಹಕಾರಕ್ಕೆ ಅಥವಾ ನಿಮಗೆ ಬೇಕಾದಂಥ ಒಂದು ಸಹಾಯ ಮಾಡುವಂಥವರಾಗಲಿ, ಮಾರ್ಗದರ್ಶನ ಮಾಡುವಂಥವರಾಗಲಿ ಈ ದಿನ ನಿಮಗೆ ಕಾಣಿಸ್ಕೊಳ್ಳಲ್ಲ. ಆದರೆ ಅವರ ಪರೋಕ್ಷವಾದಂತಹ ವಿಚಾರಗಳು ನಿಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ. ಅವರ ಬಗ್ಗೆ ಮಾತಾಡ್ತೀರಿ, ಅವರನ್ನು ಸ್ಮರಣೆ ಮಾಡ್ಕೊಳ್ತೀರಿ, ಅವರಿಂದ ನಿಮಗೆ ಆಗಿರುವಂಥ ಉಪಕಾರಗಳನ್ನು ಸ್ಮರಿಸ್ತೀರಿ. ಇದು ಅತ್ಯುತ್ತಮವಾದಂಥ ಒಂದು ಸನ್ನಿವೇಶ ನಿಮಗೆ. ಅದೇ ನಿಮಗೆ ಒಂದು ಮಾರಲ್ ಸಪೋರ್ಟನ್ನು ಕೊಡುವಂಥದ್ದು. ಅದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪ್ರೋತ್ಸಾಹದಾಯಕವಾಗಿರುವಂಥ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಮನಸ್ಸು ಈ ದಿನ ಬಹಳ ಪ್ರಶಾಂತವಾಗಿರುತ್ತೆ. ಕೆಲಸ ಕಾರ್ಯಗಳ ಬಗ್ಗೆ ತುಂಬ ಗಮನ ಇರುತ್ತೆ ಈ ದಿನದಲ್ಲಿ. ಹಾಗೆ ಕೆಲಸದ ಬಗ್ಗೆ ಸ್ವಲ್ಪ ಆತುರತೆ ಅನ್ನುವಂಥದ್ದು ಇದೆ. ಏಕೆಂದರೆ ತುದಿಗಾಲಲ್ಲಿ ನಿಂತು ಆ ಕುತೂಹಲದಿಂದ ಕೆಲಸವನ್ನು ನಿರೀಕ್ಷಣೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ನಿಮ್ಮ ಪ್ರಯತ್ನಗಳಿಗೆ ಉತ್ತಮವಾದಂಥ ಪ್ರತಿಫಲ ಸಿಕ್ಕುವಂಥ ಸಮಯ ಇದು. ಹಾಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದನ್ನು ಬಹಳ ವಿಶೇಷ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ತೀರಿ. ಇನ್ನು ಈ ದಿನ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುವಂಥ ಘಟನೆಗಳೇ ನಡೆಯುವಂಥ ಸಾಧ್ಯತೆಗಳಿದೆ. ಆತ್ಮವಿಶ್ವಾಸ ಈ ದಿನ ಬಹಳಷ್ಟು ಮಟ್ಟಿಗೆ ನಿಮ್ಮ ಕೆಲಸಗಳನ್ನು ಮುಂದುವರಿಸುತ್ತೆ. ಏಕೆಂದರೆ ಧೈರ್ಯ ಇದ್ದಾಗ ಕೆಲಸಗಳನ್ನು ಆರಂಭ ಮಾಡಿಬಿಡ್ತೀರಿ. ಕೆಲಸಗಳು ಮುಂದುವರಿಲೇಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಆ ಕೆಲಸಗಳ ಬಗ್ಗೆ ತುಂಬ ಕುತೂಹಲದಿಂದ ಆ ಕೆಲಸಗಳ ಹಿಂದೆಯೇ ನೀವು ಇದ್ದು ಮುಂದುವರಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಆರಂಭ ಆಗುವಂಥ ಕೆಲಸ ಪೂರ್ಣವಾಗಿ ಒಂದು ಫಲಿತಾಂಶವನ್ನು ಕಾಣುವ ಹಂತಕ್ಕೆ ಬರುತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಗಾಳಿಯಲ್ಲಿ ಗೋಪುರವನ್ನು ಕಟ್ಟಬೇಡಿ. ತುಂಬ ಪ್ರಾಕ್ಟಿಕಲ್ ಆಗಿ ಇರಬೇಕು. ಯಾರದ್ದೋ ಮಾತು, ಯಾರದ್ದೋ ಪ್ರೇರೇಪಣೆ, ಯಾರದ್ದೋ ಒಂದು ಕಲ್ಪನೆ, ಯಾರದ್ದೋ ಕನಸು ನಿಮಗೆ ಅದು ಹೆಚ್ಚಿನ ಮಟ್ಟದಲ್ಲಿ ವಿಶೇಷತೆಯನ್ನು ತರಲ್ಲ. ಹಾಗಾಗಿ ಈ ದಿನ ನಿಮ್ಮ ಹೃದಯ ಆಗಲಿ ಅಥವಾ ನಿಮ್ಮ ಮನಸ್ಸಾಗಲಿ ನಿಮ್ಮ ಒಂದು ಅನುಭವದಲ್ಲೇ ಇರಬೇಕು. ಆ ರೀತಿಯಲ್ಲಿ ಕೆಲಸಗಳನ್ನು ಮಾಡುವಂಥದ್ದನ್ನು ಮಾಡಿ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಕ್ಕತ್ತೆ. ಇನ್ನು ಈ ದಿನ ಆರೋಗ್ಯ ಚೆನ್ನಾಗಿದೆ. ಅದರಲ್ಲೂ ವಿಶೇಷವಾಗಿ ಪ್ರೇಮಿಗಳಿಗೆ ಅತ್ಯುತ್ತಮವಾದಂತಹ ದಿನ. ಏಕೆಂದರೆ ಒಳ್ಳೆಯ ತಿಳುವಳಿಕೆ ಇದೆ. ಪರಸ್ಪರ ಕಷ್ಟ ಸುಖಗಳನ್ನು ಅರಿತುಕೊಳ್ಳುವಂಥ ಸಾಮರ್ಥ್ಯ ಈ ದಿನ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಆದರೆ ಕೆಲವೊಂದು ಕಡೆ ಎಲ್ಲೋ ಒಂದು ಪರದಾಟ ಇದೆ, ಎಲ್ಲೋ ಒಂದು ಕಡೆ ಕಿರಿಕಿರಿ ಇದೆ. ಆದರೆ ಅದನ್ನು ಮರೆತು ನೀವು ಕೆಲಸದಲ್ಲಿ ತೊಡಗಿಸ್ಕೊಳ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ವ್ಯಯಸ್ಥಾನ ಇದು. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಮಿಶ್ರ ಫಲಗಳು ಸಿಕ್ಕತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲಸ ಪೂರ್ಣ ಆಗದೇ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೆ ಬೇಸರ ಆಗುವಂಥದ್ದು ಇದೆ. ಹಾಗಾಗಿ ಅಂಥ ಕೆಲಸಗಳನ್ನು ಪುನಃ ಪ್ರಾರಂಭ ಮಾಡುವಂಥ ಮನಸ್ಸಾಗ್ಬೋದು. ಹಾಗಾಗಿ ಈ ನಿರ್ಧಾರದಲ್ಲೂ ಕೂಡ ಯೂಟರ್ನ್ ಆಗುವಂಥದ್ದು, ಅಂದರೆ ಇದ್ದಕ್ಕಿದ್ದಾಗೆ ನಿರ್ಧಾರಗಳನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಸಣ್ಣ ಕೆಲಸಕ್ಕೂ ಕೂಡ ಹೆಚ್ಚಿನ ಶ್ರಮ ನೀವು ಇನ್ವೆಸ್ಟ್ ಮಾಡಬೇಕಾಗಿರುವಂಥದ್ದು, ಅಂದರೆ ಶ್ರಮಪಟ್ಟೇ ಕೆಲಸಗಳನ್ನು ಮಾಡಬೇಕು. ಹಾಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಕಾರ್ಯಭಾರದ ಒತ್ತಡ ಈ ದಿನ ಇರುತ್ತೆ. ಆದರೂ ಕೂಡ ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆಯನ್ನು ಕೆಲವರು ಅನುಭವಿಸ್ತಾರೆ. ಅಂಥವರು ಸಾಲಿನಲ್ಲಿ ನೀವು ಕೂಡ ಇರ್ತೀರಿ. ಏಕೆಂದರೆ ಒತ್ತಡದಿಂದ ಕೆಲಸ ಮಾಡುವಾಗ ನಿಮ್ಮ ಪ್ರಜ್ಞಾಪೂರ್ವಕವಾಗಿ ಒಳ್ಳೆಯದನ್ನೇ ಮಾಡಬೇಕು ಅನ್ನುವಂಥ ಮನಸ್ಥಿತಿಯ ಇದೆ. ಆದರೆ ಕೆಲವರ ಪ್ರಭಾವದಿಂದ, ಕೆಲವು ಸನ್ನಿವೇಶಗಳಿಂದ ಕೆಲವೊಂದು ತಪ್ಪುಗಳಾದಾಗ ಅದೇ ಹೈಲೈಟ್ ಆಗುತ್ತೆ. ಅದಕ್ಕೆ ಕಾರಣ ನೀವೇ ಅನ್ನುವಂಥ ವಿಚಾರ ಕೂಡ ಜನಮಾನಸದಲ್ಲಿ ಉಳಿಯುವಂಥದ್ದು ಇದೆ ಅತ್ತೆ.
ಹಾಗಾಗಿ ತಮ್ಮದಲ್ಲದ ತಪ್ಪಿಗೆ ಈ ದಿನ ನೀವು ಕೆಲವೊಂದು ವಿಚಾರಗಳಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕು, ನೋವನ್ನು ಅನುಭವಿಸಬೇಕಾಗತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಒಳ ಬರದಂತೆ ನೋಡಿಕೊಳ್ಬೇಕು. ಇದು ಬಹಳ ಎಚ್ಚರಿಕೆಯಿಂದ ನೀವು ಗಮನಿಸಬೇಕಾಗಿರುವಂಥ ವಿಚಾರ. ಇನ್ನು ಎಲ್ಲ ವಿಚಾರಗಳಲ್ಲೂ ಕೂಡ ಧನಾತ್ಮಕ ದೃಷ್ಟಿಕೋನದ ಅಗತ್ಯ ಇದೆ. ತುಂಬ ಪಾಸಿಟಿವ್ ಆಗಿ ನೋಡ್ತಾ ಇರಿ, ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂಬಂಧಗಳನ್ನು ಗಟ್ಟಿಗೊಳಿಸುವಂಥ ದಿನ. ನಿಮ್ಮ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥ ದಿನ. ಹಾಗೆ ಅನುಕೂಲತೆಗಳು ಇದೆ, ಸೌಲಭ್ಯಗಳು ಇದೆ, ಕಂಫರ್ಟ್ಸ್ ಅನ್ನುವಂಥದ್ದು ಈ ದಿನ ಬಹಳ ಚೆನ್ನಾಗಿದೆ. ಹಾಗಾಗಿ ಲಾಭ ಸ್ಥಾನದಲ್ಲಿರುವಂಥ ಚಂದ್ರನಿಂದ ಈ ದಿನ ಉತ್ತಮವಾದಂತಹ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಒಂದು ನಂಬಿಕೆಗೆ, ವಿಶ್ವಾಸಕ್ಕೆ, ಪ್ರಾಮಾಣಿಕತೆಗೆ ನಿಮ್ಮ ಉದಾಹರಣೆಯಾಗಿ ಬರುವಂಥದ್ದು ಇದೆ. ಏಕೆಂದರೆ ನಿಮಗೆ ಸಹಾಯ ಮಾಡಿದ್ದಾರೆ ಅಂಥವರನ್ನು ಸ್ಮರಣೆ ಮಾಡ್ತೀರಿ, ಅವರಿಗೆ ಒಂದು ಪ್ರತಿ ಸಹಾಯವನ್ನು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗುವಂಥದ್ದು ಇದೆ. ಯಾಕೆಂದರೆ ಎಲ್ಲಿ ನಂಬಿಕೆ ಇದೆ, ಎಲ್ಲಿ ಮಾತಿನಲ್ಲಿ ವಿಶ್ವಾಸ ಇದೆ, ಎಲ್ಲಿ ಪರಸ್ಪರ ಸಹಾಯ ಸಹಕಾರಗಳಿರುತ್ತೆ, ಅಲ್ಲಿ ಮನುಷ್ಯರ ಮಧ್ಯೆ ಸಂಬಂಧಗಳು ಚೆನ್ನಾಗಿರುತ್ತೆ. ಅಂಥ ಒಂದು ವಿಚಾರ ಪ್ರೀತಿಯ ಜೀವನದಲ್ಲಿ, ಪ್ರೇಮದ ಜೀವನದಲ್ಲೂ ಕೂಡ ಇರುತ್ತೆ. ಸಾಂಸಾರಿಕ ಬದುಕಿನಲ್ಲೂ ಕೂಡ ಈ ದಿನ ನಿಮ್ಮ ಬಗ್ಗೆ ಸಾಕಷ್ಟು ಭರವಸೆಗಳಿದೆ. ಹಾಗೆ ನೀವು ಒಂದು ಒಳ್ಳೆಯ ಕೆಲಸ ನಿಮ್ಮಿಂದ ಆಗತ್ತೆ ಅನ್ನುವಂಥ ನಿರೀಕ್ಷಣೆ ನಿಮಗೂ ಇದೆ, ನಿಮ್ಮ ಕುಟುಂಬಸ್ಥರಿಗೂ ಕೂಡ ಈ ದಿನ ಇರುತ್ತೆ. ಹಾಗೆ ಕಲಾವಿದರಿಗೆ, ಹಾಗೆ ಸಾಹಿತಿಗಳಿಗೆ ಈ ದಿನ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ನಿಮ್ಮ ಪಾಂಡಿತ್ಯ, ನಿಮ್ಮ ಪ್ರತಿಭೆಗೆ ಯಾರದ್ದೋ ಹಿರಿಯರ ಮಾರ್ಗದರ್ಶನ ನಿಮಗೆ ಸಹಾಯಕವಾಗಿ ನಿಲ್ಲುತ್ತೆ. ಹಾಗಾಗಿ ನಿಮ್ಮ ಹವ್ಯಾಸವೇ ನಿಮಗೆ ಸ್ವಲ್ಪ ಹಣದ ವ್ಯವಸ್ಥೆಯನ್ನು ತಂದುಕೊಡುತ್ತೆ. ಇದರಿಂದ ಲಾಭ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ತುಂಬ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ವಿವಾಹದ ವಿಚಾರದಲ್ಲಾಗಲಿ, ಮದುವೆಯ ವಿಚಾರದಲ್ಲಾಗಲಿ ಶುಭ ಸುದ್ದಿಯನ್ನು ಕೇಳುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ, ಮನಸ್ಸಿಗೆ ಶಾಂತಿ ಸಮಾಧಾನ ಇರುತ್ತೆ ಅನ್ನುವಂಥ ವಿಚಾರ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 10ನೇ ಮನೆ. ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ನಡೀತಾ ಇದೆ. ಹಾಗೆ ನಿಮ್ಮ ಒಂದು ಮಲ್ಟಿ ಟಾಸ್ಕಿಂಗ್ ಏನಿದೆ, ಅಂದರೆ ಏಕಕಾಲಕ್ಕೆ 3-4 ಕೆಲಸಗಳನ್ನು ಮಾಡುವಂಥ ಸಾಮರ್ಥ್ಯ ಈ ದಿನ ನಿಜವಾಗಿ ನಿಮಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ಒಳ್ಳೆಯ ಅನುಭವ ಆಗುವಂಥದ್ದು. ಜನ್ಮ 1000 ಬರಲಿ ನಷ್ಟವಾದರಿಂದೇನು, ಕರ್ಮ 1000 ಇರಲಿ ಕಷ್ಟ ನಿನಗೇನು, ಬ್ರಹ್ಮ ಹೃದಯದಿ ನಿಲ್ಲೆ ಮಾಯೆ ಏಂ ಗೈದೊಡೆ ಏಂ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಯಾವುದೇ ಮಾಯೆ, ಯಾವುದೇ ಪ್ರಭಾವ, ಯಾರದ್ದೇ ಒಂದು ಕೈವಾಡ, ಯಾರದ್ದೋ ಒತ್ತಡ ನಿಮಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಬ್ರಹ್ಮ ನಿಮ್ಮ ಹೃದಯದಲ್ಲಿದ್ದಾನೆ, ದೇವರು ನಿಮಗೆ ಅನುಗ್ರಹವನ್ನು ತರಿಸ್ತಾ ಇದ್ದಾನೆ, ಗುರುಗಳ ಆಶೀರ್ವಾದ ಇದೆ, ತಂದೆ ತಾಯಂದಿರ ಆಶೀರ್ವಾದ ಇದೆ, ಪ್ರೀತಿ ಇದೆ. ಇದರಿಂದ ಕೆಲಸವನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತೆ. ಯಾರಲ್ಲಿ ಈ ಎಲ್ಲ ವಿಚಾರಗಳು ಇದೆ, ಆಧ್ಯಾತ್ಮಿಕವಾಗಿ ನೀವು ಸದೃಢರಾಗಿರ್ತೀರಿ. ಹಾಗೆ ದಾನ ಧರ್ಮಾದಿಗಳ ವಿಚಾರದಲ್ಲಿ ಮನಸ್ಸಿದೆ. ಹಾಗೆ ಕೆಲವೊಂದು ಆಚಾರ ವಿಚಾರಗಳನ್ನು, ಸಂಸ್ಕೃತಿಯನ್ನು ಅನುಸರಣೆ ಮಾಡುವಂಥ ಮನಸ್ಸು ಧೈರ್ಯವಾಗಿರುತ್ತೆ. ಅಂಥವ್ರಿಗೆ ಈ ದಿನ ಅತ್ಯುತ್ತಮವಾದಂಥ ದಿನ. ಮನಸ್ಸಿಗೆ ಶಾಂತಿ ಇದೆ. ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸಿಸಲ್ಪಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ಲಾಭವನ್ನು ಕಾಣ್ತೀರಿ. ಒಟ್ಟಾರೆ ಈ ದಿನ ನೀವು ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಸಮಸ್ಯೆ ಇರಲಿ, ಅದನ್ನು ಎದುರಿಸಿ ನಿಲ್ಲುವಂಥ ಧೈರ್ಯ ಬಹಳ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಜೀವನ ವ್ಯರ್ಥ ಅಲ್ಲ, ಅದರ ಬದಲಾಗಿ ಹೊಸ ವಿಚಾರಗಳನ್ನು ಸೃಷ್ಟಿ ಮಾಡುವಂಥ ಒಂದು ವಿವೇಕ ನಿಮ್ಮಲ್ಲಿರುತ್ತೆ. ಹಾಗೆ ಈ ಜೀವನ ಜಂಜಾಟದಿಂದ ಬೇಸತ್ತಿರುವಂಥವ್ರಿಗೆ ಈ ದಿನ ಎಲ್ಲೋ ಒಂದು ಕಡೆ ಒಂದು ಆಸರೆ ಸಿಕ್ಕುವಂಥದ್ದು, ಯಾರದ್ದೋ ಸಾಂತ್ವನದ ಮಾತು ನಿಮಗೆ ತಲುಪತ್ತೆ. ಇದು ಮನಸ್ಸಿಗೆ ಸಮಾಧಾನವನ್ನು ತರುವಂಥ ವಿಚಾರ ಕೂಡ. ಹಾಗೆ ಈ ದಿನ ನೆರೆಹೊರೆಯವರೊಂದಿಗೆ ಒಂದು ಒಳ್ಳೆಯ ಒಪ್ಪಂದವನ್ನು ಮಾಡಿಕೊಳ್ತೀರಿ. ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ತಿಳುವಳಿಕೆ ಇದೆ. ಇದರಿಂದ ನಿಮ್ಮ ಜೀವನದಲ್ಲಿ ಬೇಕಾದಂತಹ ಕೆಲವು ವಿಚಾರಗಳನ್ನು ಸಾಧನೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿರುವಂತಹ ದಿನ.
ಇದರ ಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಗ್ರಹಗತಿಗಳು ನಿಮಗೆ ಅಷ್ಟೊಂದು ಅನುಕೂಲವನ್ನು ತರದೇ ಇದ್ದರೂ ಕೂಡ ಮನಸ್ಸಿನಲ್ಲಿ ಒಂದು ಹಠದ ಸ್ವಭಾವ ಇದೆ. ಕೆಲಸ ಆಗಲೇಬೇಕು, ಮಾಡಲೇಬೇಕು, ಅದು ಮುಗಿಲೇಬೇಕು ಅನ್ನುವಂತಹ ವಿಚಾರ. ಅದಕ್ಕಾಗಿ ಬೇರೆ ಬೇರೆ ಮಾರ್ಗಗಳನ್ನು ಈ ದಿನ ಅನುಸರಣೆ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಹೆಚ್ಚಿನ ಜವಾಬ್ದಾರಿ, ಕಾರ್ಯಭಾರದ ಒತ್ತಡ ಇದು ಈ ದಿನ ನಿಮಗೆ ಎದುರಾಗುವಂಥದ್ದು. ಹಾಗಾಗಿ ಶ್ರಮ ಪಟ್ಟರೂ ಕೂಡ ಫಲ ಸಿಗಬೇಕು. ಆ ಹಿನ್ನೆಲೆಯಲ್ಲಿ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಇರಿ. ಇನ್ನು ಈ ದಿನ ನಿಮ್ಮ ವಿರೋಧಿಗಳ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಶತ್ರುಗಳು ಜಾಸ್ತಿ ಆಗ್ತಾರೆ. ಯಾಕೆಂದರೆ ನಿಮ್ಮ ಪ್ರಗತಿಯನ್ನು ಕಂಡು, ನೀವು ಸಂತೋಷವಾಗಿರುವಂಥದ್ದನ್ನು ಕಂಡು ಅವರಿಗೆ ಹೊಟ್ಟೆ ಉರಿ. ಅದಕ್ಕಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳನ್ನು ತರುವಂಥವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಇದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಅತಿಯಾದ ಆತ್ಮವಿಶ್ವಾಸ ಕೂಡ ಕೇಡನ್ನು ತರುತ್ತೆ. ಹಾಗಾಗಿ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಕೆಲಸ ಮಾಡಬೇಡಿ. ಸರ್ವೇ ಸಾಧಾರಣವಾದಂಥ ರೀತಿಯಲ್ಲಿ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಖುದ್ದಾಗಿ ಪರಿಶೀಲನೆ ಮಾಡುವಂಥದ್ದು ಅಗತ್ಯ ಇದೆ. ಪ್ರತ್ಯಕ್ಷ ನೋಡಿದ್ರೂ ಪ್ರಮಾಣಿಸಿ ನೋಡಬೇಕು. ಅಂಥ ವಿಚಾರದಲ್ಲಿ ಈ ದಿನ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಹಾಗೆ ಈ ದಿನ ಹಣಕಾಸಿನ ಪರಿಸ್ಥಿತಿ ಅಷ್ಟೊಂದು ಉತ್ತಮ ಸ್ಥಿತಿಯಲ್ಲಿ ಇಲ್ಲ ಅಂದರೂ ಕೂಡ ಈ ಖರ್ಚು ವೆಚ್ಚಗಳಿಗೆ ಕೊರತೆ ಇಲ್ಲ, ಕಮಿಟ್ಮೆಂಟ್ಗೆ ಕೊರತೆ ಇರಲ್ಲ. ಆದರೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಲೆಕ್ಕಾಚಾರ ಇರಲಿ. ಸ್ವಲ್ಪ ಇತಿಮಿತಿಯೊಳಗೆ, ನಿಮ್ಮ ಚೌಕಟ್ಟಿನೊಳಗೆ ವ್ಯವಹಾರಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2.